ಯಾರಿಗೆ ಬೇಕೋ ಈ ಲೋಕ. ಸಿಪಾಯಿಲ್ ಹಂಗೆ ಬಿದ್ದಿರೋದು ನೀರು, ಬ್ರಿಡ್ಜ್ ಕೆಳಗಡೆ ನೀರು ಹೋಯ್ತಾ ಇರೋದು, ನೀರು ಅಲ್ಲಿ ಬಿದ್ದುಬಿಟ್ಟೆ. ಹೋಗಿ ಕರೆಕ್ಟಾಗಿ ಹೇಳ್ದಂಗೆ ಎದೆ ಕೊಟ್ಬಿಟ್ಟು ಎದೆ ಎಲ್ಲ ರೆಡ್ ಆಗೋಯ್ತು. ನೀನು ಚೂರು ಹೋಗಿದ್ರೆ ಕಲ್ಲು ಇತ್ತು ಅಲ್ಲಿ, ಕಲ್ಲು ತಗಲಿಲ್ಲ, ಇದೆಲ್ಲ ರೆಡ್ ಆಗೋಯ್ತು ಮೈಯೆಲ್ಲ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ. ಲಾಸ್ಟ್ ನನಗೆ ಏಟ್ ಬಿದ್ದಿದ್ದಂದ್ರೆ ಇದು ಯುದ್ಧ ಪಿಕ್ಚರ್ ದೇವರಾಜು ಮೋಟ್ರ್ ಬೈನ್ ಜಂಪು ಕೇಟಿಂಗ್ ಟೆಸ್ಟ್ ಫೈಟ್ ಮಾಸ್ಟ್ರು ಮಾಡ್ತೀಯ ಅಂದರು. ಮಾಡ್ತೀನಿ ಮಾಸ್ಟರ್ ಜಂಪು ಅಂದೆ. 2 ಬೈಕು, ನಾನು ಪ್ರದೀಪ್ ಸಿಂಗ್ ಫೈಟ್ರು ಇಬ್ಬರು ಕಾರ್ ಮೇಲೆ ಓವರ್ ಮಾಡಬೇಕು, ಅಂಬಾಸಿಡರ್ ಕಾರ್ ಮೇಲೆ ಶೂಟಿಂಗಲ್ಲಿ ಹೈವೇ ಮಂಗಳೂರು ಹೈವೇಲಿ ಜಂಪ್ ಮಾಡಿದೆ. ನಾನೇನು ಮಾಡಿದೆ, ಈ ಪ್ಯಾಡಿಂಗ್ ಹಾಕಿಲ್ಲ, ಹ್ಯಾಂಡ್ಲು ಟ್ಯಾಂಕ್ ಇದೆ, ನನ್ನ ಗಾಡಿನೇ ಟ್ಯಾಂಕ್ ಇದೆಲ್ಲ, ಜಂಪ್ ಆಗಿ ಡಮ್ ಅಂತ ಹೊಡಿತಲ್ಲ, ಜ್ಞಾನ ಉಂಟಾಯಿತು. ಗಾಡಿ ಬಿಟ್ಬಿಟ್ಟಿದ್ದೀನಿ, ಹಿಂಗೇ ಹೋಗಿದ್ದೀನಿ ಫ್ಲೋರ್ಗೆ, ಹಿಂಗೆ ಹೋಗಿ ನೆಲ ಕೊಟ್ಟೆ, ಕೈ ಕಟ್ಟಾಗಿತ್ತು. ಗಾಡಿ ಬಿದ್ದೈತು, ಹ್ಯಾಂಡ್ಲು ನೋಡಿ, ಹ್ಯಾಂಡ್ಲು ಬಿದ್ದೈತು. ಅಲ್ಲಿ ಡೈರೆಕ್ಟ್ ಕೆವಿರಾಜರು ಎಲ್ಲ ಶೂಟಿಂಗ್ ಪೇಕಪ್ ಆಯಿತು, ಎಲ್ಲ ಪೇಕಪ್ ಆಗಿಲ್ಲ, ಎಲ್ಲ ಗಲಾಟೆ ವಾಂತಿ ಬೇರೆ ಆಗಿತ್ತು ನನಗೆ. ಬಾಯಲ್ಲಿ ನಮ್ಮ ಟೈಗರ್ ಮಧು ಸುತ್ತಬಿಟ್ಟಿರೋದು, ಟೈಗರ್ ಮಧು ಗೊತ್ತಾ, ಫೈಟ್ ಮಾಸ್ಟರ್ ಟೈಗರ್ ಮಧು, ಅವರು ಒಳ್ಳೆ ಮಾಸ್ಟರ್, ಫೈಟರ್ ಆಗಿದ್ದು ಮಾಸ್ಟರ್ ಆಗಿದ್ದರು. ನನಗೆ ಬಾಯಲ್ಲಿ ಇಟ್ಟು ಓದಿದ್ರು ಸರ್, ಆಲ್ರೆಡಿ ಅಮ್ಕಿ ಹೊಡೆದು ಅಮ್ಕಿ ಕತ್ತಿಗೆ. ನಮ್ಮ ಇವರು ನೀರಜ್ ಮಾಸ್ಟರ್ ಇದ್ದಾರೆ ಗೊತ್ತಾ, ನೀರಜ್ ಸುತ್ತಬಿಟ್ರು. ಅವರು ಎಷ್ಟು ದುಡ್ಡು ಡಾಲರ್ ಹಾಕಿದ್ದಾರೆ, ಕತ್ತಿಗೆ ಬೆಳ್ಳಿ ಡಾಲರು, ಒಳ್ಳೇದಾಗಲಿ ಬದುಕಲಿ ಅಂದ್ಬಿಟ್ಟು ಆಗ್ಬಿಟ್ಟು ಅಲ್ಲಿಂದ ನನಗೆ ಕಳಿಸಿದ್ರು ಇದಕ್ಕೆ, ಇಲ್ಲಿಗೆ ನಿಮ್ಮಾನ್ಸ್ಗೆ, ಬೆಂಗಳೂರು ನಿಮ್ಮಾನ್ಸ್ಗೆ. ಜ್ಞಾನ ಇಲ್ಲ ಯಾರಲ್ಲಿ ಜ್ಞಾನ ಇಲ್ಲ, ಜ್ಞಾನ ಉಂಟು ಸರ್ 97ರಲ್ಲಿ ಮದುವೆ ಆಗಿಲ್ಲ ಇನ್ನು. ಅವಾಗ ಕಾರಲ್ಲಿ ಕಳಿಸ್ಬಿಟ್ರು, ಕಳ್ಸವನ್ನ ಅಂತ ಹೇಳ್ಬಿಟ್ಟು. ಕೆವ್ರಿಗೆ ಗೊತ್ತಲ್ಲ, ಕೆವ್ರಿಗೆ ಡೈರೆಕ್ಟ್ರು ಅವರು ಒಂಥರ ರಾಶಿ ಜಾಸ್ತಿ, ಅವರು ಅಷ್ಟೇ ಖುಷಿ ಅಷ್ಟೇ ರಾಶು. ಸ್ಪಾಟಲ್ಲಿ ಏನಾಗ್ಬಿಟ್ರೆ ಅವ್ರು ಹಾಸ್ಪಿಟಲ್ ಕಳಿಸೋ ಅಂತ ಹೇಳ್ತಾರೆ. ಸತ್ತೋಗ್ಬಿಟ್ರು ಪಾಪ ಮೊನ್ನೆ, ಅವರು ಸತಿ ಒಂದು 6 ತಿಂಗಳೇನೋ ಆಯಿತು. ಡೈರೆಕ್ಟ್ರು ಒಳ್ಳೆ ಡೈರೆಕ್ಟ್, ಸೂಪರ್ ಡೈರೆಕ್ಟ್ರು ಸರ್. ಯುದ್ಧ ಪಿಕ್ಚರಕ್ಕೆ ಯುದ್ಧ ಗಂಡಲ್ಲ ಅವರೇ ಮಾಡಿದಲ್ವ, ಯುದ್ಧ ಗಂಡ, ಆಮೇಲೆ ಮಿರ್ಸಣ್ಣ ಪಿಕ್ಚರ್ ಎಲ್ಲ ಮಾಡಿದ್ದಾರೆ. ಬೀಜನ್ನು ತುಂಬ ನನ್ನ ಜೊತೆ, ನಾನು ಅವ್ರ ಜೊತೆ 5 ಪಿಕ್ಚರ್ ಮಾಡಿದ್ದೀನಿ. ಆಮೇಲೆ ಅವರು ಕಳಿಸೋ ಆಸ್ಪತ್ರೆಗೆ ಅಂತ ಹೇಳ್ಬಿಟ್ರ, ಎತ್ಕೊಬಂದು ಆಸ್ಪತ್ರೆಗೆ ಹಾಕ್ಬಿಟ್ರು. ನನ್ನ ನಿಮ್ಮ ಕಣ್ಣು ಬಿಡ್ತೀನಿ, ನಮ್ಮ ಹುಡುಗರೆಲ್ಲ ಇದ್ದಾರೆ ಇಲ್ಲಿ, ಏನು ಜ್ಞಾನ ಬಂತು ನನಗೆ ಸದ್ಯಕ್ಕೆ. ಇಲ್ಲಿ ಹೇಳ್ಬಿಡ್ತೀರಿ ನನಗೆ ಇದಕ್ಕೆ, ಇದು ಪಾಯಿಂಟ್ಗೆ ಅವಾಗ ಜ್ಞಾನ ಇರೋದು, ಬೇರೆ ಏನಾಗಿಲ್ಲ. ಟ್ಯಾಂಕ್ ಹೊಡ್ಬಿಡ್ತಲ್ಲ, ದಡ್ಕೊಂಬಿಡ್ತಿಂಗೆ ಟ್ಯಾಂಕು, ಅಲ್ಲಿಗೆ ರಾಮ್ ಪತ್ವಿಲ್ಲ ಸಂಗೆ ಟ್ಯಾಂಕು ನಾವು ಸೇಫ್ಟಿ ಇರಬೇಕಲ್ಲ, ಟ್ಯಾಂಕ್ ಹೈಟ್ ಅಲ್ವಾ, ಅಲ್ಲೇ ಮುಂದೆ ಹೋಗ್ಬಿಟ್ಟಿದ್ದೀನಿ, ಹೊಡೆದ್ಬಿಡ್ತೀನಿ. ಅವಾಗ ಜ್ಞಾನ ಉಂಟಾಯಿತು. ಅವಾಗ ನಮ್ಮ ಮಾಸ್ಟ್ರು ಕೇಳಿಬಿಟ್ಟು ಸರ್ ಎಲ್ಲ ಆಸ್ಪತ್ರೆಗೆ ಎಲ್ಲ ಬೆಂಗಳೂರು ಬಂದ್ಬಿಟ್ಟೆ ಆಸ್ಪತ್ರೆಗೆ. ಬೆಳಗ್ಗೆ ಕಂಡುಬಿಡ್ತೀನಿ, ಬೆಂಗಳೂರಲ್ಲಿದ್ದೀನಿ. ಆಮೇಲೆ ಇಲ್ಲಿ ಬರ್ತೀನಿ ಸುಮ್ಮನೆ, ಕೇರಳ ಬರ್ತೀನಿ ಸುಮ್ಮನೆ ಮೂಲೆಯಲ್ಲೇ, ಅಲ್ಲೇ 30,000 ಆಯಿತು ಆಪ್ರೇಷನ್. ಪಡಿಜರ್ ಕೊಟ್ಟರು ಪಾಪ, ಸತ್ಯನಾರಾಯಣ ಪಡಿಜರು, ಅವ್ರು ಇಲ್ಲ ಇವಾಗ, ಅವ್ರು ತೀರಾಗ್ಬಿಟ್ರು. ಸತ್ಯನಾರಾಯಣ ಪಡಿಜರು ಅವರು 30,000 ಖರ್ಚಾಯಿತು ಆಸ್ಪತ್ರೆಗೆ. 15 ದಿವಸ ಆಸ್ಪತ್ರೆಯಲ್ಲಿದೆ. ಆಮೇಲೆ ಮನೆಗೆ ಬಂದ್ಬಿಟ್ಟು ಡೈಲಿ ಮನೆಯಲ್ಲೇ ಕಾಲು ಸೊಪ್ಪುಗಳು, ಮೀನುಗಳು ತಿನ್ಕೊಂಡು ರೆಡಿ, ಡೈಲಿ ಕಾಲು ಸೊಪ್ಪು. ನನಗೆ ಕಾಲು ಸೊಪ್ಪು ತಿಂತಾಯಿದ್ದೆ ಯಾವಾಗಲ್ವಾ, ಗಲ್ಟಿಗೆ ಹೋಗ್ತಾ ಇರುವಾಗ ಕಾಲು ಸೊಪ್ಪು 1-2 ದೋಸೆ ತಿಂತಾ ಇರುವಾಗ ಅದು ರೆಡಿ ಆಗೋದು ಕೈ ಆದಮೇಲೆ ತಿರ್ಗಾ ಶೂಟಿಂಗ್ ಸ್ಟಾರ್ಟು. ಎಲ್ಲ ಆಗಲ್ಲ ಅನ್ಕೊಂಬಿಟ್ರು, ಕೈ ಹೋಯ್ತು ಅಷ್ಟೇ. ಶೂಟಿಂಗ್ ಸ್ಕ್ರಾಪು ಅನ್ಕೊಂಬಿಟ್ರು ಬಸವರಾಜು. ಶೂಟಿಂಗ್ ತಿರ್ಗಾ ಬಂದು ಆಮೇಲೆ ಏನಾದೆ ತಿರ್ಗಾ ಮಾಸ್ಟರ್ ಹತ್ರ ಬಿಸಿ, ನಮ್ಮ ತಿಲ್ಲರ್ ಮಂಜು ಹತ್ರ. ಎಷ್ಟು 3 ತಿಂಗಳು ರಜಾ? 3 ತಿಂಗಳು ಶೂಟಿಂಗ್ ಹೋಗಿಲ್ಲ. ಆ ಟೈಮಲ್ಲಿ ಜೀವನಕ್ಕೇನು ಏನಿಲ್ಲ, ಮನೆಯಲ್ಲೇ ಮಾಮೂಲಿ ಏನಿಲ್ಲ. ಆಫೀಸಿಂದ ಒಂದು 10,000 ಕೊಟ್ಟರು, ಲೋನ್ ಕೊಡ್ತಾರೆ ಆಫೀಸಲ್ಲೇ. ಆಮೇಲೆ ಹೀರೋಗಳು ಯಾರು ಕೊಟ್ಟು ಕೇಳಿ, ನಾನು ಯಾರ್ದು ಹೋಗಿಲ್ಲ, ಎಲ್ಲ ಹೀರೋ ಕ್ಲೋಸು, ಯಾರು ಹೋಗಿಲ್ಲ ನಾನು ಯಾರ್ದು. ಅವಾಗ ಯಾರು ಹೋದ್ರೆ ನಮಗೆಲ್ಲ ಮರ್ಯಾದೆ, ನಮಗೆ ಒಂಥರ ಅವಾಗ ಕೆಳಗೆ ಕೇಳ್ಬಾರ್ದು ಉಂಟು, ಆ ಥರ ಆಯ್ತಾ, ಹೋಗಿಲ್ಲ. ಹಂಗೆ ಶೂಟಿಂಗ್ ಮಾಡ್ಕೊಂಡು ಹೋದಾಗ ಬಿಸಿ ಮಾಡ್ತಾ ಎಲ್ಲ ಫುಲ್ ಶೂಟಿಂಗ್ ಮಾಡಿದ್ರು. ಏಟ್ ಬಿದ್ದಾಗ ಮನೇಲಿ ಇರ್ತಿರಲ್ಲ 3 ತಿಂಗಳು 2 ತಿಂಗಳು, ಏನು ಕೊಟ್ಟಿಲ್ಲ ಸರ್. ಅವಾಗ ನಿಮ್ಗೆ ಇಂಡಸ್ಟ್ರಿ ಏನು ಕೊಡಲ್ಲ? ನಿಮ್ಮ ಅಸೋಸಿಯೇಷನ್ ಏನು ಕೊಡಲ್ಲ? ಆಫೀಸಿಂದ ಕೊಡ್ತಾರೆ, ಅದೇ ಲೋನ್ ಕೊಡ್ತಾರೆ. ಲೋನ್ ಕಟ್ಟಬೇಕು, ಲೋನ್ ತಿರ್ಗಿ ಶೂಟಿಂಗ್ ಮಾಡಿ ಕಟ್ಟಬೇಕು, ಲೋನ್ ಕಟ್ಟಬೇಕು. 5,000 ಕೊಡ್ತಾರೆ ಅಷ್ಟೇ ಲೋನು, ಅಷ್ಟೇ. 1 ತಿಂಗಳಿಗೆ 5,000 ಕೊಡ್ತಾರೆ, ಅಷ್ಟು ಕೊಡಲ್ಲ ಇನ್ನು ತಿಂಗಳಿಗೆ ಅಷ್ಟೇ. 5,000 ಕೊಡ್ತಾರೆ, 1 ತಿಂಗಳಿಗೆ 5,000 ಕೊಡ್ತಾರೆ. ಅದು ನಾವು ಶೂಟಿಂಗ್ ಸೇರ್ಕೊಂಡ್ಬಿಟ್ಟು ಪೇಮೆಂಟ್ ಕಟ್ ಮಾಡ್ತಾ ಇರ್ತಾರೆ ಹಂಗೆ, ಅಷ್ಟೇ ಸರ್. ಏನು ಬೇರೆ ಏನಿದೆ ಇನ್ನೊಂದಿಲ್ಲ ನಮಗೆ, ಅದಂತೆ ಇನ್ನೇನಿಲ್ಲ. ಇವಾಗ ನಮಗೆ ಕರೋನಾ ಟೈಮಲ್ಲಿ ಸ್ವಲ್ಪ ಹೆಲ್ಪ್ ಆಯಿತು. ಹೀರೋಗಳೆಲ್ಲ ಕೊಟ್ಟರು, ಅಕ್ಕಿಗಳು, ಕಾಸುಗಳು, ಎಷ್ಟು ಸುಮ್ಮನೆ ಆಗ್ಬಾರ್ದು, ಎಷ್ಟು 5,000 ಕೊಟ್ಟರು ಪಾಪ. ಎಲ್ಲ ಫೈಟರ್ಸ್ಗೆ 5,000 ಕೊಟ್ಟರು, ಅಕೌಂಟ್ಗೆ ಹಾಕ್ಬಿಟ್ರು ದುಡ್ಡಿಗೆ. ನಮ್ಮ ಮಗನಿಗೆ ನಾನು ಇದಾಗಿದ್ದು ಅರ್ಜೆಂಟ್ ಆಗಿದ್ದಲ್ಲ, ನಮ್ಮ ಮಗನ ಅಕೌಂಟ್ ಇಸ್ಕೊಂಡು ನಮ್ಮ ಮಗನಿಗೆ ಹಾಕಿದ್ರು 5,000. ಥರ ಎಲ್ಲರಿಗೂ ಫೈಟ್ಗೆ ಹೆಲ್ಪ್ ಮಾಡ್ತಾರೆ ಪಾಪ. ದರ್ಶನ್ ಮನೆಗೆ ಹೋಗಿದ್ವಿ, ದರ್ಶನ್ ಮನೆಗೆ ಹೋದಾಗ ಅವರು ಅಕ್ಕಿ ಎಲ್ಲ ಕೊಟ್ಟರು ಪಾಪ. ಆಮೇಲೆ ಸುಧಾಮೂರ್ತಿರು, ಇಂಪೋಸಿಸ್ ಸುಧಾಮೂರ್ತಿರು, ಅವ್ರು ನೆನ್ಸ್ಕೊಂಬೇಕು ಮೇಡಮ್ ಅವ್ರನ್ನ, ಅವರು ಕೊಟ್ಟರು. ನಮ್ಮ ಪ್ರೊಡ್ಯೂಸರ್ ಗೊತ್ತಲ್ಲ, ಇವರು ರಮೇಶ್ ರೆಡ್ಡಿ, ಅದು ಇತ್ತಾಗಿದ್ರಲ್ಲ ನಮ್ಮ ಕೆ ಮಂಜು ಮಗ ಪ್ರೊಡ್ಯೂಸರ್, ಪಡ್ಡೆ ಹುಡುಗ ಪ್ರೊಡ್ಯೂಸರ್, ಅದು ಅವರೇ ಪ್ರೊಡ್ಯೂಸರ್. ನಮ್ಮ ರಮೇಶ್ ರೆಡ್ಡಿ ಅವರು ಕೊಟ್ಟರು ಪಾಪ. ಸುಮಾರು ಕೊಟ್ಟಿದ್ದಾರೆ ಕರೋನಾ ಮೇಲೆ ಹೆಲ್ಪ್ ಮಾಡಿದ್ರು ಅಷ್ಟೇ, ಏನಿಲ್ಲ ಸರ್, ಬರ್ಬಿಟ್ರೆ ಏನು ಹೆಲ್ಪ್ ಆಗಿಲ್ಲ. ಅಲ್ಲಿ 3 ತಿಂಗಳು ರಿಕವರ್ ಆದ್ರೆ ಇಲ್ಲ, ಅವಾಗಿಲ್ಲ ಕರೋನಾ ಟೈಮ್ ಕೊಟ್ಟಿದ್ದು ನಮ್ಗೆ ಅದೆಲ್ಲ. ಇವಾಗ ಕೊಟ್ಟು ಏನಿಲ್ಲ,
ಅದು 92 ಹೇಳ್ತೀನಿ ನನಗೆ 97. ಅವಾಗ ಏನು ಯಾರಿಲ್ಲ, ಅವಾಗೇನಿಲ್ಲ, ಅವಾಗ ಯಾರು ಹೆಲ್ಪ್ ಮಾಡಿಲ್ಲ. ನಮ್ಮ ತಾಯಿ ಕಸಾಗಿರೋ, ನಮ್ಮ ತಾಯಿ ಕಷ್ಟಪಟ್ಟು ದುಡ್ಡಿರೋದು ಅದು ಇದು ಅಷ್ಟೇ. ಮನೇಲಿ ಎಲ್ಲೂ ಹೋಯ್ತಾ ಇದ್ದಿಲ್ಲ, ಮನೇಲಿ ಇಡ್ತಾ ಇದೆ. 3 ತಿಂಗಳು ಮಾತ್ರೆಗಳಿಗೆ ಸರಿ ದುಡ್ಡು. ಆಮೇಲೆ ಎತ್ಕೊಂಡು ಬಿಲ್ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಏನು ಮಾಡಿದ್ರು, ಈ ಹುಡುಗ ಕಷ್ಟಪಡ್ತೀನಿ ಪಾಪ ಅಂತ ಅವ್ರು ಕೊಟ್ಟರು. ಪಾಪ ಸತ್ಯನಾರಾಯಣ ಪ್ರೊಡ್ಯೂಸರ್ ಅಸಿಸ್ಟೆಂಟ್ ಇರ್ತಾರಲ್ಲ, ಮಾಸ್ಟರ್ ಅಸಿಸ್ಟೆಂಟ್ ಇರ್ತಾರಲ್ಲ, ಅವ್ರಿಗೆ ಇನ್ಚಾರ್ಜು. ಫೈಟ್ರಿಗೆ ಏನೇ ಇಟ್ಬಿದ್ರು ಅಸಿಸ್ಟೆಂಟ್ ಇನ್ಚಾರ್ಜು. ಅವರು ಫೈಟ್ರ್ ನೋಡ್ಕೊಬೇಕು, ಕೊಡಬೇಕು, ತಂದು ಕೊಡಬೇಕು ಫೈಟ್ರಿಗೆ. ಅವ್ರಿಗೆ ಡೈಲಿ ಫೋನ್ ಮಾಡ್ತಾಯಿದ್ದೆ, ಈ ಥರ ಪ್ರೊಡ್ಯೂಸರ್ ಹೇಳಪ್ಪ ಅಂತ. ಅವಾಗ ಒಂದು ದಿವಸ ಫೋನ್ ಮಾಡಿ ತಂದು ಕೊಟ್ಟರು ಪಾಪ. ಅದಾದಮೇಲೆ ಅದೇ ಗೊತ್ತಲ್ಲ, ರಾಕ್ತೆ ಪಿಕ್ಚರ್, ಡಕೋಟೆ ಎಕ್ಸ್ಪ್ರೆಸ್, ಡೈರೆಕ್ಟರ್ ಓಂ ಪ್ರಕಾಶ್ ಅವರು. ಶೂಟಿಂಗ್ ಬಂದು ಇದು ನಮ್ಮ ಹೆಸರುಘಟ್ಟ, ಎಂಟೈಮೇಲೆ ಹೆಸರುಘಟ್ಟ, ಸೈಕಲ್ ಫೈಟ್. ಅದು ಆಟೋದಲ್ಲೇ ಬತ್ತಾಡ್ತಾರೆ ನಮ್ಮ ರಾಕ್ತೆ ನೀರು. ಅದರಲ್ಲೇ ಬತ್ತಾಡ್ತಾರೆ. ನಾನು ಸೈಕಲ್ ಬತ್ತಾಡ್ತೀನಿ, ಇಲ್ಲಿ ಹೊಡಿತಾರೆ ಲೆಗ್ಗಲ್ಲೇ. ಸೈಕಲ್ ಉಲ್ಟಾ ಬಿದ್ದೋಗಿದ್ದಾನೆ, ಈಗ ಡೈರೆಕ್ಟಾಗಿ ಹೋಗ್ಬಿಟ್ಟೆ ಭುಜ ನೆಲಿಗೆ. ಯಾವಲ್ಲೂ ಕೈ ಕೊಟ್ಟು ನಾನು ಹುಷಾರ್ತಾ ಯಾವಲ್ಲೂ ನಾನು ಸೇಫ್ಟಿ ಭಯಂಕರ ಸೇಫ್ಟಿ ಮಾಡ್ದೆ. ಯಾವತ್ತೂ ಹುಷಾರಾಗಲಿಲ್ಲ. ಅವತ್ತು ಕೈ ಕೊಟ್ಬಿಟ್ಟು, ಕೈ ಕೊಡಲಿಲ್ಲ, ಇದು ಕೊಟ್ಬಿಟ್ಟೆ, ಇದು ಬಂದ್ಬಿಡ್ತು, ಕಟ್ಟಾಗೋಯ್ತು ಕೈ, ಮೂಳೆ ಹಿಂಗಾಗೋಯ್ತು ಸರ್. ನಮ್ಮದ್ರ ಬಿಟ್ಟು ಸಾರ್ ಪ್ರಾಣ ಹೋದಂಗೆ ಆಯ್ತಾ ಇದೆ. ಎಲ್ಲ ಫೈಟರ್ಸ್ ಎಲ್ಲ ಓಡ್ಬಂದು ಎಲ್ಲ ಹತ್ಕೊಂಡು ಇಮಿಡಿಯೇಟ್ಲಿ ಬಗಲ್ಗುಂಟೆಯಲ್ಲಿ ಹಾಸ್ಪಿಟ್ಲ್ ಇದೆಯಲ್ಲ, ಬಗಲ್ಗುಂಟೆಯಲ್ಲಿ ಯಾವುದೋ ಸಾಗರ್ ಹಾಸ್ಪಿಟ್ಲ್, ಯಾವುದೋ ಹಾಸ್ಪಿಟ್ಲ್ ಇದೆ, ಸಪ್ತಗಿರಿ ಅಡ್ಮಿಟ್ ಮಾಡ್ಬಿಟ್ರೆ ನಾನು. ಅಲ್ಲಿ ಡಾಕ್ಟ್ರು ಬಂದು ಎಲ್ಲ ಆಪ್ರೇಷನ್ ಮಾಡಬೇಕು, ಇವ್ರಿಗೆ ಆಗಲ್ಲ ಹಂಗೆ ಅಂತ ಹೇಳಿದ್ರು. ನಾನು ಹೇಳಿದೆ, ಎಲ್ಲೂ ನಂಗೆ ಇಲ್ಲಿ ಆಗಲ್ಲ ಸರ್, ನಮ್ಮ ಮನೆ ಬಂದಿದೆ ಜಯನಗರ, ಇಲ್ಲಿ ಬೇಡ ಸರ್, ನಾನು ಅಲ್ಲಿ ಹೋಗಲೇಬೇಕು, ನಾನು ಇಲ್ಲಿ ಆಗಲ್ಲ, ನಮ್ಮ ತಾಯಿ ಎಲ್ಲ ಬರೋಕ್ಕಾಗಲ್ಲ, ಇಲ್ಲಿಗೆ ಮಿಸ್ಸಸ್ ಎಲ್ಲ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟೆ. ಸರಿ ಆಯಿತು, ನೀವು ಎಲ್ಲೋಯ್ತಪ್ಪ ಅಂದರು. ಬೆಂಗಳೂರಲ್ಲಿ ನನಗೆ ಬೆಂಗಳೂರು ಹಾಸ್ಪಿಟ್ಲಿಗೆ ನಮ್ಮ ಅಕ್ಕ ಕೆಲಸ ಮಾಡ್ತಾರೆ, ಅಲ್ಲಿ ಹೋಗು ಅಂತ ಹೇಳಿದೆ. ಇಮಿಡಿಯೇಟ್ಲಿ ಕಾರಲ್ಲಿ ಕಳಿಸಿದ್ರು, ಅಲ್ಲಿ ಪ್ರೊಡ್ಯೂಸರು ಕಳಿಸ್ಬಿಟ್ರು. ಅಲ್ಲೇ ಹಾಸ್ಪಿಟ್ಲ್ ಅಡ್ಮಿಟ್ ಆದ. 10 ದಿವಸ ಹಾಸ್ಪಿಟಲ್, 3 ದಿವಸ ಇದ್ದೆ ಅಷ್ಟೇ. ಮನೆಗೆ ಬಂದ್ಬಿಟ್ಟೆ. ಮನೆ ಮೇಲೆ ಡೈಲಿ ಕೂತ್ಕೊಳ್ಳೋದು, ಚೇರಲ್ಲಿ ಡೈಲಿ. ಆಮೇಲೆ ಆಯಿತು, ಪ್ರೊಡ್ಯೂಸರ್ ಏನು ಮಾಡಿದ್ರು, ಡೈಲಿ ಫೋನ್ ಆಗ್ತಾಯಿದ್ದೆ. ಅದೇ ಚರಣ ರವಿವಾರ ಚಿಕ್ಕಪ್ಪ ಅಸಿಸ್ಟೆಂಟ್ ಅವರೇ, ಚರಣ ಈ ಥರ ನನಗೆ ಆಸ್ಪತ್ರೆ ಬಿಲ್ ಬೇಕು ಅಂತ ಹೇಳಿದೆ. ಆಯ್ತಪ್ಪ ಕೊಡ್ತೀನಿ ಅಂತ ಹೋದರು. ನನಗೆ ಕರ್ಕೊಂಡೋದ್ರು, ಬಿಲ್ ತಗೊಂಬಂದರು, ಒರಿಜಿನಲ್ ಬಿಲ್ ಬೇಕು ಅಂತ ಹೇಳಿದ್ರು. ನಮ್ಮ ಅಕ್ಕವ್ರ ಹತ್ರ ಒರಿಜಿನಲ್ ಬಿಲ್ ತೊಗೊಂಬಂದೆ. 95,000 ಆಗಿತ್ತು ಬಿಲ್ಲು. ತೊಗೊಂಡು ಟೇಬಲ್ ಮುಂದೆ, ಇಲ್ಲೇ ನಮ್ಮ ರವಿಸರ ಮನೆ ಹತ್ರ ರಾಜ್ಕುಮಾರ್ ರೋಡಲ್ಲೇ ಆಫೀಸ್ ಅವ್ರದ್ದು, ರಾಜ್ಕುಮಾರ್ ಆಫೀಸ್ ಇತ್ತಲ್ಲ, ಒಳ್ಳೆ ಆಫೀಸ್ ಅವ್ರದ್ದು. ಹೋದೆ, 11 ಗಂಟೆಗೆ ಬಂದರು ಕರೆಕ್ಟಾಗಿ. ಕೂತಿದ್ದೆ, ಕರೆದ್ರು, ಬರ ಇಲ್ಲೇ ಬಸವ ಅಂದರು. ಹೋದೆ, ಏನೋ ಈ ಥರ ಮಾಡ್ಕೊಂಬಿಟ್ಟೆ, ಕೈನ ಮಾಡ್ಕೊಂಬಿಟ್ಟಲ್ಲ, ನನ್ನ ಜೊತೆ ಎಷ್ಟು ವಿಚಾರ ಮಾಡಿದ್ದೆ, ನಾನು ಡೂಪಲ್ಲಿ ಹಾಕಿದ್ದೆ ಮನೆ ಅಂತ ಬೈದರು. ಏನೋ ಮಾಡೋದು ಹಿಂಗೆ ಅಂತ ಹೇಳಿದೆ. ಟಕ್ಕ ಅಂತ 1 ಲಕ್ಷ ಚೆಕ್ ಹಾಕೊಟ್ರು. 5 ಸಾವಿರ ಎಷ್ಟ ಕೊಟ್ಟರು ಪಾಪ. 1 ಲಕ್ಷ ಚೆಕ್ ಇವೆಲ್ಲ ಮನೇಲಿ ಇದೆ, ಜೆರಾಕ್ಸ್ ಬೇಕಾರೆ ಚೆಕ್ ಕೊಟ್ಟರು. ತಗೊಂಬಂದು ಆಫೀಸಲ್ಲಿ ಹಾಕೊಂಡು ನಾನು ಅಕೌಂಟ್ಗೆ ಹಾಕೊಂಡು ಡ್ರಾ ಮಾಡಿ ಅದ್ಕೊಂಡು ಕೊಟ್ಬಿಟ್ಟೆ. ಅದು ಅಷ್ಟೇ ಸರ್, ಇನ್ನೇನು ಅಷ್ಟೇ. ಅದು ಅಷ್ಟು ಕಷ್ಟಪಟ್ಟು ಆ ಪಿಕ್ಚರಲ್ಲೇ. ಸುಂದರ ಮಳ್ಳನ ಮಗನೇ, ಸುಂದರ ಅಂತ ನೀನು ಹೊಸದಾಗಿ ಹೊಗಳಬೇಕಾಗಿಲ್ಲ ಸರ್. ಸುಂದರ ಅಂತ ಹೇಳಿದ್ದು ನಿಮಗೆಲ್ಲ ಸರ್. ಅದಾದ್ಮೇಲೆ ಶೂಟಿಂಗ್ ಕಮ್ಮಿ ಆಯಿತು ನನಗೆ. ಎಲ್ಲ ಫೈಟ್ರು ಭಯಪಡ್ರು ಮಾಸ್ಟರ್ಗಳು. ಅವ್ರು ಗೇಟ್ ಬಿದ್ದಿದೆ, ಈಗ ಏನು ಬಿದ್ದರೆ ಪ್ರೊಡ್ಯೂಸರ್ ಬೈತಾರೆ ನಮಗೆ ಅಂತ ಶೂಟಿಂಗ್ ಅವಾಯ್ಡ್ ಮಾಡೋ ಮಾಸ್ಟರ್ಗಳು ನಮಗೆ ಆಗ್ತಾ ಇದೆ. ಇನ್ಸಿಡೆಂಟ್ ಆದಮೇಲೆ ಶೂಟಿಂಗ್ ಕಮ್ಮಿ ಆಯ್ತು ನನಗೆ. ಅಂದರೆ ಬಿಡ್ಬೇಕಲ್ಲ ಸರ್, ಹಂಗಂದ್ರೆ ಹಂಗಿಲ್ಲ, ಗೊತ್ತಲ್ಲ ನಮಗೆ ಹೆಂಗೆ ಶೂಟಿಂಗ್ ಹೆಂಗೆ ಬೀಳ್ಬೇಕಂತ. ನಾನು ಕೇರ ಮಾಡ್ತಾರೆ, ಹೆಂಗೆ ಕೈ ಇದಾದ್ಮೇಲೆ ಬೇಜ ಬಿದ್ದಿದ್ದೀನಿ. ಮಾಸ್ಟರ್ ಹುಷಾರು ಹಂಗೂ ಮಾಸ್ಟರ್ಗೆ ಯಾಕೆ ಸೇಫ್ಟಿ ಕಡೆ ಕೊಡಲ್ಲ, ಹೆಂಗೆ ಬೀಳ್ತೀನಿ ಅಂದ್ಬಿಟ್ಟು ಹಿಂಗೆ ಬೀಳೋದು, ಆ ಥರ ಎಲ್ಲ ಮಾಡಿದ್ದೀನಿ. ಆಮೇಲೆ ಇನ್ನು ಕೆಲವು ಪಿಕ್ಚರಲ್ಲೇ ದುನಿಯಾ ವಿಜಯ್ ಅವ್ರದ್ದು, ಲೆಕ್ಕ ಇಲ್ಲ, ಪ್ರಜ್ವಲ್ ಅವ್ರದ್ದು ಎಲ್ಲ, ನಮ್ಮ ಸಿಪಾಯಿ ಪಿಕ್ಚರಲ್ಲಿ ನಮ್ಮ ಇವರು ಚಿರಂಜೀವಿ ವಿಜಯ್ ಫೈಟ್ ಮಾಡಿದ್ದೀನಿ. ಚಿರಂಜೀವಿ ಅವ್ರದ್ದು ಸಿಪಾಯಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ಆ ಲಾಸ್ಟ್ ಫೈಟ್ ನೋಡಿದ್ದೀರಾ? ಲಾಸ್ಟ್ ಫೈಟ್ ನೋಡ್ಬೇಕಾರೆ ಅದ್ರ ಗನ್ ತಗೊಂಡ್ಬರ್ತೀನಿ ನಿಮಗೆ. ಯಾರು ನೀನು ಅಂತೀನಿ ಅವ್ರಿಗೆ. ಅವ್ರು ಹಿಡ್ಕೊಂಡು ಯಾರು ಗೊತ್ತಿಲ್ವನೋ ಪಿಚ್ಚಿನ ಕೊಡ್ಕೊ ಅಂತಾರೆ. 1 ಡೇ ಇಡ್ಲಿ ಹೊಡೆದ್ರೆ ಹಂಗೆ ನೀರು ಬಿಡಬೇಕು, ರೋಲ್ ಆಗಿಬಿಟ್ಟು ಕೆಳಗೆ ಡೆಪ್ತು 50 ಫೀಟ್ ಲೆಪ್ತಿರುತ್ತೆ ನೀರು. ಮೇಕೆದಾಟು ರೋಡ್ ಬಿದ್ದಿರಿ. ಮೇಕೆದಾಟಲ್ಲಿ ಸುಮಾರು 100 ಅಡಿ ಹಾಕಿದ್ರು ಬ್ರಿಡ್ಜು, ಅಲ್ಲಿಗೆ ಬ್ರಿಡ್ಜು. ನೋಡಿದ್ದೆ ಪಿಕ್ಚರ್ ಸಿಪಾಯಿ ಬ್ರಿಡ್ಜ್ ಹಾಕಿದ್ದಾರಲ್ಲ ನೋಡಿ, ಲಾಸ್ಟಲ್ಲಿ ಕಟ್ ಮಾಡಿಬಿಡ್ತಾರಲ್ಲ, ಕಟ್ ಮಾಡಿ ಎಲ್ಲ ನೀರು ಬಿಡುತ್ತಲ್ಲ. ಅವಾಗ ಆ ಥರ ಫೀಟಲ್ಲಿ ಅದು ಚಿರಂಜೀವಿ ಫೈಟ್ ಮಾಡಿದೆ. ಸೊ ನೀರೊಳಗಡೆ ಬಿದ್ದುಬಿಟ್ರಿ. ನೀರು ಬಿದ್ದೆ, ಅದರ ಸೇಫ್ಟಿ ಇರುತ್ತಲ್ಲ, ಹಗ್ಗ ಎತ್ಕೊಂಡ್ಬಿಡ್ತಾರೆ. ಹಗ್ಗ ರೆಡಿ ಇರುತ್ತೆ, ಕ್ಯಾಮ್ರಾ ಕಟ್ಟು ಹಗ್ಗ ಹಾಕ್ತಾರೆ, ಎತ್ಕೊಂಡ್ಬಿಡ್ತೀನಿ. ಹಂಗೆ ಸೇಫ್ಟಿ ಇದೆ ಸರ್. ಸೊ ರೋಪ್ ಇಲ್ಲ ರೋಪ್ ಮಾಡಿ CG ಕಟ್ ಮಾಡಿ ಅದೆಲ್ಲ ಇಲ್ಲ. ಸೊ ಅವಾಗ ರೋಪ್ ಹಾಕೊಳ್ಳದೆ ಬಿದ್ದಿದ್ದೀರಿ? ರೋಪಲ್ಲಿ ಬಿದ್ದಿಲ್ಲ, ಹಂಗೆ ಬಿದ್ದಿರೋದು. ಸಿಪಾಯಿಲ್ಲ ಹಂಗೆ ಬಿದ್ದಿರೋದು. ರೋಪ್ ಹಾಕಿದ್ದೀನಿ ಬೇಜನ್ ಪಿಕ್ಚರ್ಲೆ. ರೋಪ್ ಇಲ್ಲೂ ಮಾಡಿದ್ದೀನಿ ಬೇಜನ್, ಸೇಫ್ಟಿ ಇಲ್ಲೂ ಮಾಡಿದ್ದೀನಿ ಬೇಜನ್ ಪಿಕ್ಚರಲ್ಲೇ. ಸೊ ನೀರು ಬಿದ್ದಾಗ ಅಂದ್ರೆ ತಲೆಗೆ ಬಂಡೆ ಗಿಂಡೆ ಹೊಡೆದ್ಬಿಟ್ರೆ? ಅದೇ ಅಲ್ಲ ಕೇಳ್ತೀವಿ ಊರನ್ನು, ಇಲ್ಲಿ ಬಂಡೆಗಳು ಇದೆಯಾ ಇಲ್ಲಿ ಬಂದು ಕೇಳಿದ್ವಿ. ಅವ್ರು ಹೇಳಿದ್ರು ಬಂಡೆ ಇರೋದು ಈ ಕಡೆ, ಇಲ್ಲಿ ಬೀಳ್ಬೋದು ಅಂತ ಹೇಳಿದ್ರು. ಅವಾಗ ಫಸ್ಟ್ ನಾವು ಹೋಗ್ಬಿಟ್ಟು ಕೆಳಗೆ ಇಳಿದ್ಬಿಟ್ಟು ನೀರಲ್ಲಿ ಹೋಗ್ಬಿಟ್ಟು ಕಾಲೆಲ್ಲ ಮೂಗಿ ಇಟ್ಕೊಂಡು ಒಳಗೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಬತ್ತೀನಿ ನಾನು. ಸುಮ್ಮನೆ ಅಲ್ಲ ಸರ್, ನೀವು ಹೇಳಿದ್ ಕರೆಕ್ಟು 100%. ಇದರಲ್ಲಿ ಹಂಗೆ ಆಯ್ತು ನನಗೆ. ಮಾದೇಪುರ ಆ ಬ್ರಿಡ್ಜ್ ಗೊತ್ತಾ? ಬ್ರಿಡ್ಜು ದೇವರಾಜ್ ಅವ್ರದ್ದು ಗಂಡದ ಬೈರ ಪಿಕ್ಚರು. ಗಂಡದ ಬೈರ ಒಳ್ಳೆ ಫೈಟರಲ್ಲೇ. ಹೀರೋ ಹೊಡೆದ್ರೆ ನೀರಿಂದ ಬೀಳಬೇಕು, ರೋಲ್ ಆಗಿಬಿಟ್ಟು ನೀರು ಬೀಳಬೇಕು ಬ್ರಿಡ್ಜ್ ಮೇಲಿಂದ. ಕಾವೇರಿ ನೀವು ಹೇಳ್ದಂಗೆ ನೀರು ಬ್ರಿಡ್ಜ್ ಕೆಳಗಡೆ ನೀರು ಹೋಯ್ತಾ ಇರೋದು ನೀರು. ಅಲ್ಲಿ ಬಿದ್ದುಬಿಟ್ಟೆ. ಹೋಗಿ ಕರೆಕ್ಟಾಗಿ ಹೇಳ್ದಂಗೆ ಎದೆ ಕೊಟ್ಬಿಟ್ಟು ಎದೆ ಎಲ್ಲ ರೆಡ್ ಆಗೋಯ್ತು. ನಾನು ಚೂರು ಹೋಗಿದ್ರೆ ಕಲ್ಲು ಇತ್ತು ಅಲ್ಲಿ.
ಕಲ್ಲು ತಗಲಿಲ್ಲ, ಇದೆಲ್ಲ ರೆಡ್ ಆಗೋಯ್ತು ಮೈಯೆಲ್ಲ. ಆಮೇಲೆ ಕೊಚ್ಕೊಂಡು ಹೋಗ್ಬಿಟ್ಟು ಹೋಯ್ತಾ ಇದ್ದೀನಿ, ಪೋರ್ಸ್ ನೀರು ಹೋಯ್ತಾ ಇದ್ದು, ನೀರು ಕೊಚ್ಕೊಂಡು ಎಲ್ಲರಿಗೂ ಅಂತ ಇದ್ದೀನಿ, ಬಾ 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 ಅಂತ ಇದ್ದೀನಿ. ತಪ್ಪದಲ್ಲಿ ಅಲ್ಲಿ ಮೀನು ಹಿಡಿತಾಯಿದ್ರು, ಅವ್ರು ಬಂದು ಕಾಪಾಡೋದು. ಆ ಪಿಕ್ಚರಲ್ಲಿ ಹೋಗ್ಬಿಡ್ತಾಯಿದ್ದೆ. ಆ ಪಿಕ್ಚರ್ 3 ಪಿಕ್ಚರ್ ಹೋಗ್ಬಿಡ್ತಾಯಿದ್ದೆ. ಫಸ್ಟು ಇದ್ದಲ್ಲ ಹೋಗ್ಬಿಟ್ಟು ಇದ್ದ ಏಟು. ಎರಡನೇದು ಇದು ಗಂಡದ ಬೇರೆ, ಅದೇ ವಾಟರ್ ಫಾಲಿಂಗು, ಅದು ಹೋಗ್ಬಿಡ್ತಾ ಅದರಲ್ಲೂ. ಮೂರನೇದು ಹಿಡ್ಕೊಂಬಿಟ್ರು. ಮೂರನೇದು ಇದು 3 ಪಿಕ್ಚರಲ್ಲೇ ಮಜಾ ಆಗಿದೆ ಸರ್. ಇನ್ನೊಂದು ಪಿಕ್ಚರ್ ಇದೆ ಸಾರಿ ಹೇಳೋದು, ಬೆಂಕಿ ಹೇಳ್ಸೋ ಫೈಟ್, ಸಾರಿ ಅಂಗಡಿ ಫೈಟ್, ಅದು ಬೆಂಕಿ ಫೈಟು. ಅದರಲ್ಲಿ ಫೈಟ್ ಮಾಡ್ತಾರೆ, ಟೈಮಲ್ಲಿ ಬಿದ್ದಾಡಿಕೆ ಬೆಂಕಿ ಹೇಳ್ಕೊಂಡ್ಬಿಡ್ತಂಗೆ ಅಂದ್ಕೊಂಡು ಬಂದು ಹೀರೋ ಬಡ್ದು ಕಳಿ ಬೀಳಬೇಕು, ಅದನ್ನು ಮಾಡಬೇಕು. ಬೆಂಕಿ ಅಂಟಿಸ್ಬಿಟ್ರು, ಎಲ್ಲ ಬೈಯಲ್ಲಿ ಅಂಟಿಸ್ಬಿಟ್ಟು ಸ್ಪೆಸಿಫಿಟಿ ಮಾಡಿದರು. ಇದೆಲ್ಲ ಹಾಕಿದ್ರು, ಯಾವುದೋ ಗೊಂಚಲೆಲ್ಲ ಹಾಕಿ ಸೋಡಾ ಹಾಕಿ ಎಲ್ಲ ಮಾಡಿದರು. ಅಂಟಿಸ್ಬಿಟ್ರು ಮಗ, ಇಲ್ಲಿ ತಲೆಗೇನು ಹಾಕಿದ್ದಿಲ್ಲ. ಎಲ್ಲರೂ ಅಷ್ಟೇ. ನನಗೇನು ಗೊತ್ತಾ, ಫೈಟ್ ಮಾಡಿಬಿಟ್ಟು ಕೆಳಗೆ ಬಿದ್ದಬೇಕು, ಆರಿಸ್ತಾರೆ, ಓಡಿ ಬಂದು ಆರಿಸ್ಲಿಲ್ಲ. ಹಿಂಗೆ ಬಂದ್ಬಿಟ್ಟು ಬೆಂಕಿ ಎಲ್ಲ ಬೆಂಕಿ ಎಲ್ಲ ಅಂಟ್ಕೊಂಡ್ಬಿಡ್ತು. ಕಿರಿಸ್ತಾ ಇದ್ದೀನಿ, ಒದ್ದಾಡ್ತಾ ಇದ್ದೀನಿ, ಓಡಿ ಬಂದು ಎಲ್ಲ ಬೆಂಕಿಯೆಲ್ಲ ಆರಿಸಿ, ಎಲ್ಲ ಗೊಂಚೆಲ್ಲ ಆರಿಸಿ ಎಲ್ಲ ಬಂದರು. ಮಗ ಎಲ್ಲ ಫುಲ್ ಬಬ್ಬೆ ಶೀತ ಬಬ್ಬೆ, ಇಲ್ಲಿ ಇದೆಲ್ಲ ಇದೆ, ಬೇರೆ ಚರ್ಮ ಇದೆಲ್ಲ ಅಂತ. ಇದೆಲ್ಲ ಒರಿಜಿನಲ್, ಇದು ಬೇರೆ ಇದೆಲ್ಲ ಪೇಸ್ ಬೇರೆ, ಚರ್ಮ ಎಲ್ಲ ಸುಟ್ಟೋಯ್ತು. ಬಬ್ಬೆ ಇಷ್ಟ ಬಬ್ಬೆ. ನೈಟು ಬೈಕಲ್ಲಿ ಬಂದಿದ್ದೀನಿ ಅವತ್ತು. ಕರ್ಗ ದಿವಸ 89 ಮಾರ್ಚಲ್ಲಿ ಕರ್ಗ. ಆ ಟೈಮಲ್ಲಿ ಅವತ್ತು ಏನೋ ಇದೆ ಅಂತಲ್ಲ, ಅಮಾವಾಸ್ಯೆ ಅಂತಲ್ಲ, ಮಾಡಬಾರ್ದಂತೆ. ಬೆಂಕಿ ಫೈಟ್ ಮಾಡಿಬಿಟ್ಟೆ ಅವತ್ತು ನಾನು. ಎಲ್ಲ ಬೈಬಿಟ್ರು, ಮಾಡ್ಬಾರ್ದಾ ಇದ್ದೀನಿ, ಮಾಡ್ಬಿಟ್ಟೆ ಅಂತ. ಸರಿ ಮಾಡಿದೆ. ಶಾರ್ಟ್ಗೆ 2,000 ಕೊಡ್ತೀನಿ ಹೇಳಿದ್ರೆ ಮಾಡಿಬಿಟ್ಟೆ. ಬೆಂಕಿ ಹಚ್ಕೊಂಡ್ರೆ 2,000 ರೂಪಾಯಿ ಸಪ್ರೇಟು ಒಂದು ಶಾರ್ಟ್ಗೆ, ಎಕ್ಸ್ಟ್ರಾ 2,000 ರೂಪಾಯಿ. ಇವಾಗ 1,000 ರೂಪಾಯಿ ಇದೆ. ಇವಾಗ 1,000 ಬೆಂಕಿ ಶಾರ್ಟ್ಗೆ. ಬೆಂಕಿ ಈರೇನು ಡುಪ್ಪು ಎಣ್ಸ್ಬಿಡ್ತಾರೆ ಗೊತ್ತಾ, ವರದಕ್ಷಿಣೆ ಕೇಸಲ್ಲಿ ಹೆಂಗಸ್ರನ್ನ ಅವ್ರನ್ನ ಆ ಥರ ಮಾಡಿದ್ರೆ 1,000 ರೂಪಾಯಿ ಸಪ್ರೇಟು. ಇವಾಗ ನಾನು ಮಾಡಿದ್ರೆ 2,000 ರೂಪಾಯಿ ಇತ್ತು. ಸರಿ ಆಯಿತು. ಮನೆಗೆ ಬಂದೆ, ಬೈಕಲ್ಲಿ ಹಂಗೆ SD ತೊಗೊಂಡಿದ್ದೀವಿ, ಬೈಕ್ ತೊಗೊಂಡು ಮನೆಗೆ. ನಮ್ಮ ತಾಯಿ ಅಜ್ಜಿ ಸೀಟ್ ಮನೆ ಕಟ್ಟಿದ್ದಿಲ್ಲ, ಹಿಂಗೆ ತೆಗೆದ್ರು ಡೋರ್ 1 ಗಂಟೆ 2 ಗಂಟೆಗೆ ಮನೆ. ಮಗ ನಮ್ಮ ತಾಯಿ ಹತ್ಕೊಂಡ್ಬಿಟ್ರು ಓ ಅಂತ. ಮಕ್ಕಳ ಶೀತಪ್ಪ ಗುಳ್ಳೆಗಳು ಇಲ್ಲಪ್ಪ, ಇಲ್ಲಿ ಇದೆ ಗುಳ್ಳೆ. ಮನೆ ಮನ್ಕೊಂಡೆ ಏನಾಯಿತು ಅಂತೆಲ್ಲ ಹೇಳಿದೆ, ವಿಷಯ ಆಯ್ತು, ಸುಟ್ಕೊಂಡ್ಬಿಟ್ಟೆ ಅಂತ. ಆಮೇಲೆ ಸಿಲ್ವರ್ಸ್ ಬರುತ್ತಲ್ಲ ಆಯಿಲ್ಮೆಂಟು, ಡೈಲಿ ಹಚ್ಕೊಳ್ಳೋದು. ಮನೆ ಬಿಟ್ಟು ಹೋಗಿಲ್ಲ 1 ವಾರ, ಎಲ್ಲ ಹೊಡೆದೋಯ್ತು, ಎಲ್ಲ ಇದೆಲ್ಲ ಸರಿಯಾಯಿತು. ಆ ಥರ ಅದೊಂದು ಆಯಿತು ಸರ್. ಇದು ಹೊಸ ಚರ್ಮ, ಇದೆಲ್ಲ ಹೊಸ ಸ್ಕಿನ್ನು, ಪ್ರಾಮಿಸು. ಹೇಳ್ಬೇಕಾರೆ ಮಾಸ್ಟ್ರು ಇಲ್ಲ, ಫೈಟರ್ಸ್ ಹೇಳ್ತಾ ಇರ್ಬೇಕಾರೆ. ನಮ್ಮ ಇವರು ಡಿಫ್ರೆಂಟ್ ಆನೆ ಜೊತೆಲಿದ್ದರು. ಆಮೇಲೆ ಇನ್ನೊಬ್ಬ ಮಾಸ್ಟರ್ ಆಗಿದ್ದಾರೆ, ಅಲ್ಟಿಮೇಟ್ ಶಿವ್ ಅಂತ ಮಾಸ್ಟರ್ ಆಗಿದ್ದಾರೆ. ನನ್ನ ಶರ್ಟ್ ಅವ್ರು ಮಾಡಿದ್ರ ಮೇಲೆ ಅವ್ರು ಮಾಡಿದ್ರೆ ಬೆಂಕಿ ಹಿಡಿಸ್ಕೊಂಡು ಬೇಗ ಬಂದು ಆರಿಸಿದ್ಕೆ ಫಸ್ಟ್ ಅವ್ರದ್ದು ಲೇಟ್ ಆಗುತ್ತೆ. ಶೂಟಿಂಗ್ ಫೈಟಲ್ಲಿ ಲೇಟ್ ಆಗೋಯ್ತು. ಬಿಟ್ಟಲ್ಲೇ ಉಸಿರು ಎಳ್ಕೊಂಡ್ಬಿಡ್ತು. ನನಗೆ ಬೆಂಕಿ ಜಾಸ್ತಿ ಅಭಯ ಆಗೋಯ್ತಿಲ್ಲ, ಮೈಯೆಲ್ಲ ಓಡಿ ಮನ್ಕೊಂಡ್ಬಿಟ್ಟಿಂಗೆ. ಅವ್ರು ಅಲ್ಲಿ ಇದ್ರು, ಕ್ಯಾಮ್ರಾ ದೂರ ಐತಲ್ಲ, ಇಲ್ಲಿ ಶೂಟಿಂಗು ಒಂದು 10 ಲೆಂತ್ ಬರಬೇಕಲ್ಲ, ಅಷ್ಟು ಒದ್ದಾಡ್ತಾ ಇದ್ದೀನಿ, ಸುಟ್ಟೋಯ್ತಲ್ಲ. ಇನ್ನು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಿಟ್ಟಿದ್ರೆ ಸ್ಪಾಟ್ ಔಟ್. ನಾನು ಅಂದ್ಕೊಂಡು ಮಕ್ಕಳೆಲ್ಲ ಸುಟ್ಟೋಗ್ಬೋದು ಫುಲ್ಲು. ಅದೊಂದು ದೊಡ್ಡ ಡೇಂಜರ್ ಸರ್ ಬೆಂಕಿ. ಆಮೇಲೆ ಅದು ಆದಮೇಲೆ ನಾನು ಮಾಸ್ಟ್ರಿಗೆ ಕೇಳೋರು, ಮಾಡ್ತೇವೆ ಬೆಂಕಿ? ಅಯ್ಯೋ ಕೈ ಮುಗಿತಾಯಿದ್ದು ಮಾಸ್ಟ್ರುಗಳಿಗೆ. ಮಾಸ್ಟ್ರೇ ನಾನು ಮಾಡಲ್ಲ, ಏನು ಬೇಕಾದ್ರೆ ಮಾಡ್ತಾಯಿದ್ದೆ, ಮತ್ತು ಬೆಂಕಿ ಮಾತ್ರ ಬೇಡ ಅಂತ ಅಂದ್ಬಿಟ್ಟೆ. ಅದು ಬಂದಿಲ್ಲ ನನಗದು. ಆ ಥರ ಆಯಿತು ಅದೊಂದು ಶೂಟಿಂಗಲ್ಲಿ. ಬಟ್ 500 ಸಿನಿಮಾವರೆಗೂ ಏನು ಏಟ್ ಮಾಡಿಲ್ಲ. 500 ಆದಮೇಲೆ ಬರೀ ಅಮ್ಮಸ್ ಸ್ಟಾರ್ಟ್ ಆಗಿ 8 ಸ್ಟಾರ್ಟ್ ಆಯಿತು. ಅವಾಗ ಹುಡುಗ ವಯಸ್ಸು ಹುಡುಗ ಸರ್, ನಾನು 35 41 ವರ್ಷ ಹುಡುಗ. ಇವಾಗ 58 ನನಗೆ. ಒಂದು 5 ವರ್ಷ ಆದಮೇಲೆ 10 ವರ್ಷಕ್ಕೆ ಮುಂಚೆ ಸ್ವಲ್ಪ ಏಟ್ ಬಿದ್ದಿತ್ತು, ಎಲ್ಲ ಬಿದ್ದಿರೋದು. 50 ವರ್ಷ ಆದಮೇಲೆ ಬಿದ್ದಿರೋ ಏಟ್ಗಳು ಬಿದ್ದಿರೋದು. ಅದಕ್ಕೆ ಮುಂಚೆ ಒಂದು ಏಟು ಬಿದ್ದಿಲ್ಲ ನನಗೆ. ಅವ್ರು ಫೈಟರ್ಸ್ ಖುಷಿ ಆಗ್ಬಿಡೋದು, ಏನು ಬರ್ತಾನೆ ಬಸವರಾಜು ಹಿಂಗೆ ಬೀಳ್ತಾನೆ, ನಾವು ಏನು ಹಾಕಲ್ಲ, ಅವರು ಸೇಫ್ಟಿನೇ ಮಾಡಲ್ಲ ನಮಗೆಲ್ಲ. ಎಲ್ಲ ಹಾಕಿದ್ರು ನಾವು ಏಟ್ ಬೀಳುತ್ತೆ ನಮಗೆ, ಅವ್ರು ಏನು ಹಾಕಲ್ಲ, ಹಿಂಗೆ ಬೀಳುತ್ತೆ. ದೇವರು ನಮಗೆ ಆ ಥರ ಮಾಡ್ತಾಯಿದ್ದಾರೆ. ಅಷ್ಟು ಅದು ನಂಬಿಕೆ ಐತೆ ನನಗೆ. ಟೆಕ್ನಿಕಲ್ ಬಿಲ್ಡ್ ಆಗಿದ್ದು ನಾನು ಆ ಥರ. ಆಮೇಲೆ ಜೊತೆಯಲ್ಲೇ ಫೈಟ್ರುಗಳು ಮಾದು ಡಿಫ್ರೆಂಟ್ ಆನೆ ಫೈಟ್ರುಗಳು ಅವೆಲ್ಲ ಗ್ಯಾಂಗ್ಗಳವೆಲ್ಲ ಕೌರ ವೆಂಕಟೇಶು ಎಲ್ಲ ಜೊತೆಯಲ್ಲೇ ಅವರೆಲ್ಲ ಮಾತಾಡ್ತಾ ಇದ್ವಿ, ಈ ಥರ ಬೆಳಿಬೇಕು, ಹಂಗೆ ಬೆಳಿಬೇಕು, ಹಂಗೆ ಮಾಡಿದ್ರೆ ಮಾಸ್ಟರ್ಗಳು ಶೂಟಿಂಗ್ ಅಂತಾರೆ ನಮಗೆ ಅಂತ ಆಸೆ. ಆ ಥರ ಮಾಡ್ತಾಯಿದ್ವಿ ಸರ್. ಬಟ್ ದುಡ್ಡು ಚೆನ್ನಾಗೇ ಕೊಡೋರು. ದುಡ್ಡು ಕೆಲವು ಪಿಕ್ಚರ್ ಬರ್ತಾಯಿದ್ದಿಲ್ಲ ಸರ್, ನನಗೆ ಎಷ್ಟೋ ಪಿಕ್ಚರ್ ದುಡ್ಡು ಬಂದಿಲ್ಲ, ಪ್ರೊಡ್ಯೂಸರ್ ಕೊಡ್ತಾ ಇದ್ದಿಲ್ಲ. ಪಿಕ್ಚರ್ ರಿಲೀಸ್ ಆಗ್ಬಿಟ್ಟು ಕೊಡ್ತಾ ಅವಾಗ ಪಿಕ್ಚರ್ ಆಸೆ ನಮಗೆಲ್ಲ ಮಾಡೋಕ್ಕಿಂತ. ಪಿಕ್ಚರ್ ಮಾಡಿದ್ಮೇಲೆ ದುಡ್ಡು ಬಂದಿಲ್ಲ, ಬೇಜಾನ್ ಪಿಕ್ಚರ್ ಬಂದಿಲ್ಲ ನಮಗೆ. ಅವಾಗೆಲ್ಲ ದುಡ್ಡು ಕೊಡ್ತಾ ಇದ್ದಿಲ್ಲ ಪ್ರೊಡ್ಯೂಸರ್ಗಳು. ಕೊಡ್ತೀನಿ ಅಂದ್ಬಿಟ್ಟು ಪಿಕ್ಚರ್ ರಿಲೀಸ್ ಆಗಲಿ ಕೊಡ್ತೀನಿ ಅಂತ ಹೇಳೋರು, ಕೊಡ್ತಾ ಇದ್ದಿಲ್ಲ. ಎಷ್ಟೋ ಪಿಕ್ಚರ್ ಬರ್ಬೇಕು ನನಗೆ, ಇಲ್ಲಾಂದ್ರೆ 1 ಲಕ್ಷ 2 ಲಕ್ಷ ಬರಬೇಕು ದುಡ್ಡು. ಹಳೆ ಪಿಕ್ಚರ್ಗಳು, ಹೊಸ ಪಿಕ್ಚರ್ ಥರ ಹೊಸ ಪಿಕ್ಚರ್ ಎಲ್ಲ ಹೋಗ್ಬಿಟ್ಟಿದೆ. ಮೊನ್ನೆ ಒಂದು 10 ವರ್ಷಕ್ಕೆ ಮುಂಚೆ ಇವ್ರು ಪಿಕ್ಚರ್ ಮಾಡಿದೆ, ಮಧು ಬಂಗಾರಪ್ಪ ಗೊತ್ತಲ್ಲ, ಮಧು ಬಂಗಾರಪ್ಪ ದೇವಿ ಪಿಕ್ಚರ್ ಅವರೇ ಹೀರೋ, ಸೂಪರ್. ಅವರು ಒಳ್ಳೆ ಮನುಷ್ಯ. ಹೀರೋ ಮಾಡಿದ್ರು ಮೈಸೂರಲ್ಲಿ, ಈಶ್ವರ್ ಬಾಳೆಗುಂಟೆ ಡೈರೆಕ್ಟ್ರು ಹೀರೋ ಮಾಡಿದ್ರು. ನಾನೇ ಅಸ್ಟೆಂಟು, ಅದಕ್ಕೆ ಫೈಟು ಮಾಡಿದ್ರೆ ಅಸ್ಟೆಂಟು ಮಾಡ್ತೀನಿ. KD ಸರ್ ಫೈಟ್ ಮಾಡಿ ಮೈಸೂರು ಶೂಟಿಂಗ್ ಅದು ಸರ್. ಅವರು ದೇವ್ರನ್ನ ಹೇಳ್ತೀನಿ, ಶೂಟಿಂಗ್ ಮಾಡ್ದೋಡಿಗೆ ಅಲ್ಲೇ ಸ್ಪಾಟ್ ದುಡ್ಡು. ಲಾಸ್ಟ್ ಫೈಟ್ ಬಂದು ಒಂದು 1.5 ಲಕ್ಷ 2 ಲಕ್ಷ ಬಿಲ್ ಆಗ್ಬಿಟ್ಟಿತ್ತು ನಿಮ್ಮದು. ಇಲ್ಲ ಫೈಟ್ರುಗಳು, ನಾನು ಅಸ್ಟೆಂಟು. ಫೈಟರ್ಸ್ 20 ಜನ ಫೈಟರ್ಸ್ ಎಲ್ಲ ಮೋಟ್ರ್ ಜಂಪು, ಕುದುರೆ ಜಂಪು, ಆಮೇಲೆ ಕಾರ್ ಜಂಪ್ ಎಲ್ಲ ಮಾಡಿದರು. 2.5 ಲಕ್ಷ ಪೇಮೆಂಟ್ ಆಗ್ಬಿಟ್ಟಿತ್ತು.
ಅದು ಪಿಕ್ಚರು ಸ್ಟಾಪ್ ಆಗೋಯ್ತು. ಹೀರೋ ಪ್ರೊಡ್ಯೂಸರು ನಮ್ಮ ಮಧು ಬಂಗಾರಪ್ಪರು, ಅವರು ರಾಜಕೀಯದಲ್ಲಿ ಇದ್ರಲ್ಲ, ಅದು ಅದರಲ್ಲಿ ಬ್ಯುಸಿಯಾಗಿ ಅವರೆಲ್ಲ ಸಿಗ್ತಾಯಿದ್ದಿಲ್ಲ ನನಗೆ. ಅವ್ರ ನಂಬರ್ ಹತ್ರ ಇತ್ತು, ಅವ್ರ ಫೋನ್ ನಂಬರು ಮಧು ಬಂಗಾರಪ್ಪರದು. ಅವ್ರದ್ದು ಆಕಾಶ ಇದ್ದಿದ್ದಿಲ್ಲ, ರೈಸ್ ಕೋರ್ಸ್ ಹತ್ರ ಆಫೀಸ್ ಇದೆ ಅವ್ರದ್ದು. ಮಧು ಬಂಗಾರಪ್ಪ ಆಫೀಸ್ ಇದೆ ಗೊತ್ತಲ್ಲ, ರೈಸ್ ಕೋರ್ಸ್ ಹತ್ರ. ಆಫೀಸು ಡೈಲಿ ಬರ್ತಾಯಿದೆ. ಮ್ಯಾನೇಜರ್ಗೆ ಹೇಳ್ತಾ ಇದ್ದೆ, ಅಣ್ಣ ಇಲ್ಲೇ ದುಡ್ಡು ಬೇಕು, ಪ್ರೊಡ್ಯೂಸರ್ ಫೈಟರ್ ಡೈಲಿ ಹೇಳ್ತಾ ಇದ್ದಾರೆ ಹೆಂಗಿಂದ. ಇಲ್ಲ ಸಿಗಿಲ್ಲ ಅಂತ ಹೇಳ್ತಾಯಿದ್ರು. ಒಂದು ದಿವಸ ನಂಬರ್ ಸಿಕ್ಬಿಡ್ತು ನನಗೆ. ನಾನೇ ಡೈರೆಕ್ಟಾಗಿ ಫೋನ್ ಮಾಡ್ಬಿಟ್ಟೆ ಅವ್ರಿಗೆ, ಮಧು ಬಂಗಾರಪ್ಪರಿಗೆ. ಮಧು ಬಂಗಾರಪ್ಪ ಇವಾಗ ಇದಾಗಿದ್ರಲ್ಲ ಮಿನಿಸ್ಟ್ರು. ಸೊ ದೇವರು ನನ್ನ ನೋಡಿ ತುಂಬ ಇಷ್ಟ. ಅವರು ನಾನು ಫೋನ್ ಹಾಕಿದ್ರು, ರಿಟರ್ನ್ ಫೋನ್ ಹಾಕಿದ್ರು. ನನ್ನ ಫೋನ್ ಎತ್ಬಿಡಲಿ, ನಾನು ಫಸ್ಟ್ ಎತ್ತಲಿಲ್ಲ. ಅರ್ಧವರೆ ಬಿಟ್ಟು ಫೋನ್ ಹಾಕಿದ್ರು. ಬಸ್ರಾಜ್ ಏನು ವಿಷಯ ಅಂತ ಹೇಳಿದ್ರು. ಬಸ್ ಈ ಥರ ನನಗೆ ಫೈಟರ್ಸ್ ಎಲ್ಲ ಹಿಂಸೆ ಕೊಡ್ತಾರೆ, ಪೇಮೆಂಟೇ ಬಂದಿಲ್ಲ, ಯಾವುದು ದೇವ್ ಪಿಕ್ಚರ್ದು ಅಂತ ಹೇಳಿದೆ. ಎಷ್ಟು ಬಸ್ರಾಜ್ ಬಿಲ್ಲು ಒಂದು 2.5 ಲಕ್ಷ ಅಂತ ಹೇಳಿದೆ. ಸೀದಾ ಆಫೀಸ್ಗೆ ಹೋಗಿ ಅಂತ ಹೇಳಿದ್ರು. ಅಲ್ಲಿ ಆಫೀಸ್ ಇದೆಯಲ್ಲ, ಆಫೀಸ್ಗೆ ಹೋಗಿ ಕೂತ್ಕೊ ಅಂತ ಹೇಳಿದ್ರು. 10 ನಿಮಿಷ ಬಿಟ್ಟು ಕೂತ್ಕೊ, ಅವ್ರು ಫೋನ್ ಮಾಡಿದ್ರು. ಅವ್ರು ಫೋನ್ ಹಾಕಿದ್ರು, ಬಸ್ರ ಬಂದಿದ್ದೀರ ಅಂತ ಹೇಳಿದ್ರು. ಮ್ಯಾನೇಜರ್ಗೆ ಬೈದರು. ಅವ್ರು ಫಸ್ಟ್ ಇಮಿಡಿಯೇಟ್ಲಿ ದುಡ್ಡು ಕೊಡಿ ಅಂತ ಹೇಳಿದ್ರು. ಪಿಕ್ಚರ್ ರಿಲೀಸ್ ಆಗಿಲ್ಲ, ಇನ್ನೂ ಪಿಕ್ಚರ್ ಅದು 10 ವರ್ಷ ಆಯಿತು. ದುಡ್ಡು ಕೊಟ್ಬಿಟ್ರೆ ನೋಡಿ. ಮಾಡಿದ್ರೆ ಪಿಕ್ಚರ್ ಬಂದಿಲ್ಲ, ಅಷ್ಟು ಪಿಕ್ಚರ್ ಬಂದಿಲ್ಲ ನನಗೆ. ಪಿಕ್ಚರ್ ರಿಲೀಸ್ ಆಗ್ಬಿಟ್ಟು ಪಿಕ್ಚರ್ ಬಂದು ದುಡ್ಡು ಬಂದಿಲ್ಲ. ಆ ಪಿಕ್ಚರ್ ಬಂತು. ಬಂದು ಎಲ್ಲ ಫೈಟರ್ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟು ಅವ್ರ ಫೈಟರ್ಸ್ ಖುಷಿ ಆಗ್ಬಿಟ್ರು. ನೋಡಿ ಬಸವಣ್ಣ ಅಸ್ಟೇಟಿಂಗ್ ಇರಬೇಕು. ನಾನು ಅಸ್ಟೇಟರ್ ಖುಷಿ ಎಲ್ಲರಿಗೂ. ಪ್ರೊಡ್ಯೂಸರ್ಗೆಲ್ಲ ಬಿಡಲ್ಲ, ನಾನು ಪೇಮೆಂಟ್ ವ್ಯವಸ್ಥೆ ಮಾಡ್ಬಿಡ್ತೀನಿ ಇಮಿಡಿಯೇಟ್ಲಿ. ಆ ಥರ ನನಗೆ KD-90 ಪರ್ಮಿಟ್ ಅಷ್ಟೇ. ಮಲ್ಲ ಪಿಕ್ಚರ್ ನಾನು ಫುಲ್ ಅಷ್ಟೇ ರವಿ ಸರ್ಗೆ. ಮಲ್ಲ ಪಿಕ್ಚರ್ ವಿಗ್ಗು ಆಗಿದ್ರಲ್ಲ, ಅದರಲ್ಲಿ ಡೂಪ್ ಹಾಕಿದ್ದೀನಿ ಅವ್ರಿಗೆ. ಸಾಂಗಲ್ಲಿ ಹೋಯ್ತೀನಿ, ಎರಲ್ಲಿಂಗ್ ಹೋಯ್ತೀವಲ್ಲ, ಅದ್ರಲ್ಲಿ ನಾವೇ ಮಾಡಿರೋದು ಡೂಪ್. ರವಿ ಸರ್ ಡೂಪ್ ಹಾಕಿದ್ದೀವಿ, ಅಷ್ಟಂಟು ಮಾಡಿದ್ದೀನಿ. ರವಿ ಸರ್ ಪಿಕ್ಚರ್ ಲೆಕ್ಕ ಮಾಡಿ ಗೊತ್ತಲ್ಲ, ಅವ್ರ ಪಿಕ್ಚರಲ್ಲಿ ಪೇಮೆಂಟ್ ಗನ್ನು. ರವಿ ಸರ್ ಪಿಕ್ಚರಲ್ಲಿ ಅವ್ರ ಈಶ್ವರಿ ಕಂಪ್ನಿ ಅಂದರೆ ಊಟ ಪೇಮೆಂಟ್ ಸೂಪರು. ಡೈಲಿ ಅವ್ರ ಪಿಕ್ಚರಲ್ಲಿ ನಮಗೆ ಚಿಲ್ಲಿ ಚಿಕನ್ನು ಡೈಲಿ ಇದೆ ಸರ್. ನೇರಣಿಗೆ ಚಿಲ್ಲಿ ಚಿಕನ್ ಇರಲೇಬೇಕು. ಅವರು ಆ ಥರ ರವಿ ಸರ್ ಅಂದರೆ ಹಂಗಿರ್ಬೇಕು. ಪೇಮೆಂಟು ಅಷ್ಟೇ. ಅವರು ಅವರು ಈಶ್ವರಿ ಕಂಪ್ನಿ ಅಂದರೆ ಫೇಮಸ್. ಅವರು ಈಶ್ವರಿ ಅವಾಗ ನಂಬರ್ 1 ಕಂಪ್ನಿ. ಅದಾದಮೇಲೆ ಇವಾಗ ರಾಕ್ಲೈನ್ ಕಂಪ್ನಿ ಸೂಪರ್. ಇವಾಗ ನೋಡಲ್ಲ, ಕಾಸು ಕೊಟ್ಬಿಡ್ತಾರೆ ಕರೆಕ್ಟಾಗಿ. ಅವರು ಕಾಸು ಇಮಿಡಿಯೇಟ್ಲಿ ಕೊಟ್ಬಿಡ್ತಾರೆ ಸರ್. ಅಣ್ಣವ್ರ ಪಿಕ್ಚರ್ ಅಷ್ಟೇ. ಅಣ್ಣವ್ರ ಪಿಕ್ಚರಲ್ಲಿ ವಿಜಯೇಶ್ವರಿ ಕಂಪನಿ ಅವರು ಅವ್ರ ಪಿಕ್ಚರಲ್ಲೂ ಅಷ್ಟೇ. ಶೂಟಿಂಗ್ ಮುಗ್ದೊಳಗೆ ಅವ್ರು ಹೇಳ್ತಾರೆ ಆಫೀಸ್ಗೆ ಬಂದಿದ್ದ, ಅವಾಗ ಕೊಟ್ಟರೆ ಇಮಿಡಿಯೇಟ್ಲಿ ಅಲ್ಲಿ ಕೊಟ್ಬಿಡ್ತಾರೆ. ಕೆಲವು ಕಂಪ್ನಿ ಎಲ್ಲ ಸೂಪರ್ ಕಂಪ್ನಿಗಳು, ಕೆಲವು ಹೇಳ್ತಾರೆ ಬಂದಿಲ್ಲ, ಕೆಲವೆಲ್ಲ ಎಷ್ಟೋ ಪಿಕ್ಚರ್ ಬಂದಿಲ್ಲ, ದುಡ್ಡು ಬಂದಿಲ್ಲ ನನಗೆ. ಅವಾಗ ಈ ಪಿಕ್ಚರ್ ಮಾಡಿರ್ತೀನಿ 10 ದಿವಸ, ದುಡ್ಡು ಇರೋಕ್ಕಿಲ್ಲ. ಅವಾಗ ಏನು ಮಾಡೋದು, ಖರ್ಚಿಗೆ ಅದಕ್ಕೆ ಬೇಕಲ್ಲ, ದುಡ್ಡು ಬೇಕಲ್ಲ. ಅವಾಗ ಸಾಲ ಮಾಡೋದು, ಫ್ರೆಂಡ್ಸ್ಗಳ ಹತ್ರ ಸಾಲ ಮಾಡೋದು, ಅದು ಖರ್ಚು ಮಾಡ್ಕೊಂಬಿಡೋದು. ಈ ಪೇಮೆಂಟ್ ಬಂದಾಗ ಅವ್ರು ಕೊಟ್ಬಿಡೋದು. ಹಂಗೆ ಮಾಡಿದ್ದೀನಿ. ಶೋ ಪಿಕ್ಚರ್ ಮಾಡಿದ್ದೀನಿ ಸರ್. ಒಳ್ಳೆ ಅಮೌಂಟ್ ಬಂದಿದ್ದಂಗೆ ನಮ್ಮ ಕುರುಕ್ಷೇತ್ರದಲ್ಲಿ 1.5 ಲಕ್ಷ ಬಂತು ನನಗೆ. ಎಷ್ಟು ದಿನಕ್ಕೆ? 50 ದಿವಸ ಮಾಡಿದೆ. 50 ದಿನಕ್ಕೆ 50 ದಿವಸ ಮಾಡಿದೆ. ಪ್ರೊಡ್ಯೂಸರ್ ನಮ್ಮ ಮುನ್ರತ್ನಂ ನಾಯ್ಡು, ಒಳ್ಳೆ ಪ್ರೊಡ್ಯೂಸರು. ಫೈಟರ್ಸ್ಗೆಲ್ಲ ಒಳ್ಳೆ ನೋಡಿ ಚಾನಲ್ಗಳು. ಸ್ಪಾಟಿಗೆ ಬಂದು ಕೇಳೋರು, ಫೈಟ್ರ್ ಪೇಮೆಂಟ್ ಕೊಟ್ಬಿಟ್ರೆ ಹೌದಾ ಅಂತ ಹೇಳೋರು. ಪಾಪ ಶೂಟಿಂಗ್ ಮುಗ್ತಾಡೆ ಕೊಟ್ಬಿಡೋರು ಸರ್. ಒಳ್ಳೆ ಪ್ರೊಡ್ಯೂಸರ್. ಆ ಥರ ಲೈಫ್. ಶೂಟಿಂಗ್ ದುಡ್ಡು ಬರಲ್ಲ ಸರ್. ಮಾಡಿದ್ಮೇಲೆ 1 ತಿಂಗಳು, 1.5 ತಿಂಗಳು, 2 ತಿಂಗಳು ಅದೆಲ್ಲ ಆಗೋದು ಕೆಲವು ಬರ್ತೀವಿ. ಇವಾಗ ಸ್ವಲ್ಪ ಸಿಸ್ಟಮ್ಗಳು ಮಾಡಿದ್ದೀವಿ ಆಫೀಸಲ್ಲೇ. ಫಸ್ಟ್ ಬಂದಿದ್ದಾರಲ್ಲ ಸೆಕ್ರೆಟ್ರಿಗಳು, ಪ್ರೆಸಿಡೆಂಟು, ಅವರೆಲ್ಲ ಇವಾಗ ಸ್ವಲ್ಪ ಸಿಸ್ಟಮ್ ಮಾಡಿದ್ದಾರೆ. ಅವರಿಂದ ಸ್ವಲ್ಪ ಪೇಮೆಂಟ್ ಕ್ಲೀನಿಗೆ ಬರ್ತಾಯಿದೆ. ಮುಂಚೆ ಎಲ್ಲ ಬರ್ತಾಯಿದ್ದಿಲ್ಲ. ಪ್ರೊಡ್ಯೂಸರ್ ಕೇರ್ ಮಾಡ್ತಾಯಿದ್ದಿಲ್ಲ. ಕೊಡ್ತೀನಿ ಬಿಟ್ರೆ ಪಿಕ್ಚರ್ ರಿಲೀಸ್ ಆಗಲಿ. ಆಮೇಲೆ ಪ್ರೊಡ್ಯೂಸರ್ ಮಾಲಶ್ರೀ ರಾಮು ಅವರು ವರ್ಲ್ಡು ರಾಮರ್ ಪಿಕ್ಚರ್ ಮಾಡಿದ್ರೆ, ರಾಮರ್ ವರ್ಷಕ್ಕೆ 3 ಪಿಕ್ಚರ್ ಮಾಡೋರು. ಪಾಪ ಒಳ್ಳೆ ಪ್ರೊಡ್ಯೂಸರ್ಸ್ ಅಂತ ಹೇಳಿ, ಒಳ್ಳೆ ಊಟ ಹಾಕೋರು. ಅವರು ಪೇಮೆಂಟು ಅಷ್ಟೇ. ಅವ್ರ ಪಿಕ್ಚರಲ್ಲೂ ಮೇಡಮ್ ಮಾಲಶ್ರೀ ಮೇಡಮ್ ಅವರು, ಅವ್ರ ಪಿಕ್ಚರಲ್ಲಿ ಅವರೇ ಹೀರೋಯಿನ್ ಅಲ್ವಾ, ಅವ್ರ ಜೊತೆ ಪಿಕ್ಚರ್ ಮಾಡಿದ್ದೀನಿ. ಲೆಕ್ಕ ಎಲ್ಲ ಮಾಡಿರೋದು ಮೇಡಮ್ ಮಾಡೋದು. ಮೇಡಮ್ ಪಿಕ್ಚರಲ್ಲಿ ಸಿಕ್ಕಾಪಟ್ಟೆ ಮಾಡಿದ್ದೀನಿ. ಅವರು ತುಂಬ ಕ್ಲೋಸ್ ನಮಗೆ. ಅವರು ಸಖತ್ತಾಗಿ ಚೆನ್ನಾಗಿ ಇದು ಮಾಡ್ತಾರೆ, ನಮಗೆಲ್ಲ ಚೆನ್ನಾಗಿ ಮಾತಾಡ್ತಾರೆ, ಕ್ಲೋಸ್ ಆಗಿ. ಜಗ್ಗೇಶ್ವರ್ ಅಂತೂ ನಮಗೆ ಸ್ಪಾಟಲ್ಲಿ ಜಾಲಿ ಮಾಡ್ತಾರೆ, ಹಂಗೆ ಹಿಂಗೆ ಮಾಡಲ್ಲ. ಜಗ್ಗೇಶ್ವರ್ ಅಂತ ರೇಗಿಸ್ತಾರೆ ನಮಗೆಲ್ಲ ಹೋದ್ರೆ. ಈ ಥರ ಏನೋ ಬಸವ ಏನೋ ಆಗುತ್ತೆ, ಏನೋ ಎಂತಿಂದು ಹಂಗೆ ಎಷ್ಟು ನೋಡಿ ಎಣ್ಣೆ ಹೊಡೆದು ಅಂತ ಕೇಳ್ತಾರೆ. ಇನ್ಸ್ಟಿಟ್ಯೂಟ್ ಏನಾಗಿಲ್ಲ ಜಗ್ಗೇಶ್ ಪೂಜಾ, ಅದೇ ಕಾಮಿಡಿ ಮಾಡೋದು. ಯಾರೋ ಫೈಟ್ಗಳು ಹೇಳ್ಬಿಟ್ಟಿದ್ದಾರೆ ಜಗಣಿಗೆ. ಈ ಥರ ಏನೋ ಬಸವರಾಜು ಡೈಲಿ MC ಬ್ರಾಂದಿ 1 ಕೊಟ್ರು, ಆಮೇಲೆ 1 ಮೀನು, 1 ಲೀಟ್ರ್ ಬಿಸ್ಲೀರಿ ಅಂತ ಹೇಳ್ಬಿಟ್ಟಿದ್ದಾರೆ. ಹೇಳೋದು MC ಬ್ರಾಂದಿ ನೋಡಿದ್ದು ಹೇಳಿದ್ದಾರೆ. ಹೋದ್ನಾ ಸ್ಪಾಟ್ಗೆ, ಜಗ್ಗೇಶ್ ಕರೆದ್ರು, ಮೈಕ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಏನು ಬಸವರಾಜ್ 1 ಕೊಟ್ರು MC ಬ್ರಾಂದಿ, 1 ಕೊಟ್ರು, 1 ಮೀನು, 1 ಬಿಸ್ಲರಿ ಕೊಟ್ರು ಅಂತ ಹೇಳಿದ್ರು. ನಾನು ಯಾರು ಹಿಂಗೆ ನೋಡಿದೆ, ನಮಸ್ಕಾರ ಬಾಸ್ ಅಂದೆ. ಏನು ಬಾಸ್ ಇದೆಲ್ಲ, ಯಾರೋ ಫೈಟ್ರ್ ಹೇಳಿದಂತೆಲ್ಲ ಜಾಲಿ ಮಾಡ್ತಾರೆ ಅಷ್ಟೇ. ಆ ಥರ ಎಲ್ಲ ಜಾಲಿ ಮಾಡ್ತಾರೆ ಜಗ್ಗೇಶ್ವರ. ಸ್ಪಾಟಲ್ಲಿ ಬರೀ ಜಾಲಿ ಜಗ್ಗೇಶ್ವರ. ಫೈಟ್ ಹಂಗೆ ಮಾಡ್ತಾರೆ, ಹಂಗೆ ಜಾಲಿ ಮಾಡ್ತಾರೆ. ಅವ್ರ ಜೊತೆ ಲೆಕ್ಕ ಇಲ್ಲ ಮಾಡ್ರಿ. ನಾನು ಸುಮಾರು 100 ಪಿಕ್ಚರ್ ಮಾಡಿದ್ದೀನಿ ಜಗ್ಗೇಶ್ವರದು. ಅವ್ರ ಜೊತೆ ಡೂಪು ಮಾಡಿದ್ದೀನಿ, ಫೈಟು ಮಾಡಿದ್ದೀನಿ ಪಿಕ್ಚರ್. ಲೆಕ್ಕ ಇಲ್ಲ ಸರ್ ಅವ್ರ ಜೊತೆ ಮಾಡಿರೋದು. ನಾನು ಸುದೀಪುರ ಸಕ್ಕ ಕ್ಲೋಸು. ಸುದೀಪುರ ಹುಚ್ಚಾಯಿಂದ ಹಿಡಿದು ಎಲ್ಲ ಪಿಕ್ಚರ್ ಮಾಡಿದ್ದೀನಿ. ಹುಚ್ಚಾದಲ್ಲಿ ಒಳ್ಳೆ ಫೈಟ್ ಇದೆ ಅವ್ರದ್ದು. ಒಳ್ಳೆ ಫೈಟ್, ಒಳ್ಳೆ ಮೈರೋವರೆಲ್ಲ ಎಲ್ಲ ನಮ್ಮ ಜಾಲಿ ಇಡ್ತಾರೆ. ಮಾತ್ರ ಜಾಲಿ ಇಡ್ತಾರೆ, ಎಲ್ಲ ಕ್ಲೋಸ್. ನಮ್ಮ ಹತ್ರ ಎಲ್ಲ ಆ ಥರ ವರ್ಕ್ ಮಾಡ್ತೀನಲ್ಲ, ಸ್ಪಾಟ್ಗೆ ಹೋದ್ರೆ ಎಲ್ಲ ಚೆನ್ನಾಗಿ ನೋಡ್ತಾರೆ ನಮ್ಮನ್ನು.
ಯಾಕೆ ಮಾಸ್ಟರ್ ಆಗಲಿಲ್ಲ ನೀವು? ಮಾಸ್ಟರ್ ಅದೇನೋ ಗೊತ್ತಿಲ್ಲ, ಮಾಸ್ಟರ್ ಆಗಿ ಹೋಗಲಿಲ್ಲ ಸರ್ ನಾನು. ಫೈಟ್ರಾಗೆ ಇದ್ಬಿಟ್ಟೆ ನಾನು, ಐಡಿಯಾನೇ ಬಂದಿಲ್ಲ. ಮಾಸ್ಟರ್ ಆಗಿ ನನ್ನ ಮುಂದೆ ಫೈಟರ್ ಎಲ್ಲ ಮಾಸ್ಟರ್ ಆಗ್ಬಿಟ್ರು. ಮಾಸ್ ಮಾದು, ಡಿಫ್ರೆಂಟ್ ಆನಿ, ಅವರು ವೆಂಕಟೇಶು, ರವಿ ವರ್ಮರು, ಅಲ್ಟಿಮೇಟ್ ಶಿವು, ಆಮೇಲೆ ಇವರು ವಿಕ್ರಮ್ ಅವರು ಗೊತ್ತಲ್ಲ, ಇದು ಕಾಂತಾರ ಅವರೇ ಮಾಸ್ಟರ್. ಒಳ್ಳೆ ಇನ್ನೊಂದು ಗುಂಪು ಚಂದ್ರು, ಅಲ್ಟಿಮೇಟ್ ಶಿವು ಎಲ್ಲ ಜೊತೆ ಕೆಲಸ ಮಾಡ್ತಾರೆ. ಜೊತೆಲಿ ಒಟ್ಟಿಗೆ ಜಾಲಿಗೆ ಫೈಟ್ರ್ ಇದ್ದ ಒಟ್ಟಿಗೆ ಮಾಡ್ತಾಯಿದ್ವಿ. ಸುಮಾರು ಒಂದು 20 ಜನ 30 ಜನ ಮಾಸ್ಟರ್ ಆಗ್ಬಿಟ್ಟಿದ್ವಿ ನನ್ನ ಹಿಂದೆ. ನನಗೆ ಹೇಳೋರು, ನಾವು ಓಂ ಪ್ರಕಾಶ್ ಸರ್ ಬಂದು ಮಂಡ್ಯ ಪಿಕ್ಚರ್ ಶೂಟಿಂಗ್ ನಡೀತಾ ಇದ್ದು. ಮಂಡ್ಯ ದರ್ಶನ್ ಸರ್ ಶೂಟಿಂಗ್ ಬಂದೆ. ಇದರಲ್ಲಿ ಸೋಮೇಶ್ವರ ದೇಶ ಅಂತ ಮಲ್ಸೂರು. ನಾನು ಕರೆದ್ರು, ಬಾರ ಬಸವ ಅಂದರು. ನೀನು ಮಾಸ್ಟರ್ ಆಯ್ತೆ ಅಂದರು. ಎಲ್ಲ ಅಂದೆ, ನೀನು ಮಾಸ್ಟರ್ ಆದರೆ ನಿಮ್ಮ ಹೆಸರಿಗ್ತೀನಿ, ಮಂಡ್ಯ ಬಸವ ಅಂತ ಇದ್ದೀನಿ ಅಂತ ಹೇಳಿದ್ರು. ನೀವು ಊರಿಗೆ ತಿನ್ಕೊಳೋ ಮಂಡ್ಯ ಬಸವ ಸಾಸ ಅಂತ ಹೇಳಿದ್ರು ಓಂ ಪ್ರಕಾಶ್ ಸರ್. ಅಲ್ಲಿ ಇವರು ನಗ್ತಾಯಿದ್ರು, ಇರೋ ನಮ್ಮ ದರ್ಶನ್ ಸರ್ ನಗ್ತಾಯಿದ್ರು. ನನಗೆ ಸಖತ್ತಾಗಿ ರಚಿಸ್ತಾ ಇದ್ರು ದರ್ಶನ್ ಸರ್. ಸಖತ್ ಕಾಮಿಡಿ ಮಾಡೋದು. ಕೂದಲು ಇದ್ರೆ ಹಿಡ್ಕೊಂಡು ಬಿಡೋದಿಲ್ಲ ಜಗ್ಗೇಶ್ ಅಂತ ದರ್ಶನ್ ಸರ್, ಬಿಡೋದೇ ಇಲ್ಲ. ಒಂದು ದಿವಸ ಸ್ವಾಮಿ ಪಿಕ್ಚರ್ ನನಗೆ ಶೂಟಿಂಗ್, ಸ್ವಾಮಿ ಪಿಕ್ಚರ್ ದರ್ಶನ್ ಸರ್ ಅದು ಶೂಟಿಂಗ್ ಬಂದು ಎಸ್ಟೇಟಲ್ಲಿ ಯಾವುದೋ ಇದರಲ್ಲಿ ನಂದೇ ಬರ್ತದೆ ಎಸ್ಟೇಟಲ್ಲೇ. ಮತ್ತು ನಾ ಊಟ ಆಯ್ತೆಲ್ಲ ಬ್ರೇಕ್ ಟೈಮೆಲ್ಲ ಎಲ್ಲ ಮನ್ಗಿಡ್ತೀವಿ ಅಲ್ಲೇ ಮನ್ಕೊಂಬಿಡ್ತೀವಿ ಎಲ್ಲ ಫೈಟ್ರುಗಳೆಲ್ಲ ರೆಸ್ಟ್ ಟೈಮ್ ಮನ್ಕೊಂಬಿಟ್ಟು ಬೆಡ್ ಮೇಲೆ. ನಾವು ಮನ್ಗಿದ್ದೀನಿ. ಹಿಂಗೆ ಏನು ಮಾಡಿದ್ರು ಇವರು ದರ್ಶನ್ ಸರ್ ಏನು ಮಾಡಿದ್ದಾರೆ, ಇಲ್ಲಿ ಬರೀ ಇದು ಗೊತ್ತಾ, ಅಂಟೆ ಗೊತ್ತಾ ಬರ್ತಲ್ಲ, ಅಂಟೆ ಗೊತ್ತಾ, ದೊಣ್ಣೆ ತೆಗ, ಅದೇ ಕತ್ತಿಗೆ ಲಾಕ್ ಮಾಡಿಬಿಡ್ತಾರೆ ಅಡ್ಡಲ್ಲೇ. ನಾನು ಹಿಂಗೆ ಮನ್ಗಿದ್ದೀನಿ, ಶರ್ಟ್ ಮನ್ಗಿದ್ದೀನಿ ಉದ್ದಿಗೆ, ಎದ್ಕೊಂಬಂದು ಇಲ್ಲಿ ಬಿಟ್ಟವ್ರು ಎದೆ ಮೇಲೆ ದರ್ಶನ್ ಸರ್. ನನಗೆ ಒಂಥರ ಚುಸ್ತಂಗೆ ಆಯ್ತು. ಹಿಂಗೆ ಕಂಡುಬಿಟ್ರೆ ಇಲ್ಲಿ ಸರ್, ಇಲ್ಲಿ ಇದು ಹಿಂಗೆ ನೋಡ್ತಾ ಇದ್ದಿಂಗೆ ಹಿಂಗೆ ಬಿಸಾಕ್ಬಿಟ್ಟೆ. ಥೂ ಹಿಂಗೆ ನಮ್ಮ ಯಾರೋ ಹಿಂಗೆ ಹಿಂಗೆ ಸರ್ ದರ್ಶನ್ ಸರ್ ಬಚ್ಕೊಂಡ್ಬಿಟ್ರು, ಹಿಂಗೆ ಬಚ್ಕೊಂಡ್ಬಿಟ್ರು. ಆಮೇಲೆ ಹಿಂಗೆ ಎಲ್ಲ ಹಿಂಗೆ ನಗ್ತಾಯಿದ್ರು, ಫೈಟ್ರೆಲ್ಲ ನಗ್ತಾಯಿದ್ರಲ್ಲ, ಹಿಂಗೆ ತಿರುಗಿದ್ರು ಇವರು. ಸಾರಿ ಬಸ್, ನಮಸ್ಕಾರ ಬಸ್, ತಪ್ಪ ನೀವಾ ಬೇರೆ ಫೈಟ್ರ್ ಅಂದ್ಕೊಂಡು ಆಯ್ತು ಬಿಡಪ್ಪ ಅಂತ ಆ ಥರ ಜಾಲಿ ಮಾಡಿದ್ರು. ಆಮೇಲೆ ಸುದೀಪ್ ಸರ್ ಅಷ್ಟೇ, ನಲ್ಲ ಪಿಕ್ಚರ್ ಶೂಟಿಂಗು ಮೈಸೂರು ಇದರಲ್ಲೇ ಮಡ್ರಾಸಲ್ಲಿ ಏಮ್ ಸ್ಟುಡಿಯೋ ಒಳ್ಳೆ ಫೈಟ್, ಕಾರ್ ಗ್ಯಾರೇಜ್ ಫೈಟು, ಡಿಫ್ರೆಂಟ್ ಅನಿ ಮಾಸ್ಟರ್. ಆ ಪಿಕ್ಚರ್ ಅವಾಗ ತೀರ್ಥ ಪಿಕ್ಚರ್ ಬಡ್ಡಿ ಹೊಡ್ತಿದ್ದೆ ನಾನು. ಇದಕ್ಕೆ ಹೋಗಿದ್ದೆ ತಿರುಪತಿಗೆ, ಯಾವುದು ಕೆಂಚ ಪಿಕ್ಚರ್ ಮುಗಿಸ್ಕೊಂಡೋಗಿದ್ದೆ. ಕೆಂಚ ಯಾವುದು ನಮ್ಮ ಪ್ರಜ್ವಲ್ ಅವ್ರದ್ದು ಕೆಂಚ ಪಿಕ್ಚರಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಹಂಗೆ ಹೋಗ್ಬಿಟ್ಟೆ. ಇದಕ್ಕೆ ಕೋಲಾರ ಹತ್ರ ಅಲ್ವಾ ಆ ಚಿತ್ತೂರು, ಅಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು ಇದಕ್ಕೆ ಹೋಗಿದ್ದೆ ಚಿತ್ತೂರಿಗೆ, ತಿರ್ತಿಗೆ. ಅಲ್ಲಿ ಬಡ್ಡಿ ಹೊಡ್ಕೊಂಡೆ, ಎಲ್ಲ ಆಯ್ತು, ಎಲ್ಲ ಮನೆಗೆ ಬಂದೆ. ಶೂಟಿಂಗ್ ಹಾಕ್ಬಿಟ್ರೆ ಮಾರನೇ ದಿವಸ ಶೂಟಿಂಗ್ ಹೋದೆ ಮಡ್ರಾಸ್ಗೆ. ಹೋದಾಗ ಶೂಟಿಂಗ್ ಮಾಡ್ತಾ ಇದ್ದೀವಿ, ಅಲ್ಲಿ ಕಾರ್ ಗ್ಲಾಸ್ ಹೊಡ್ಕೊಂಡು ಒಬ್ಬ ಫಾಲಿಂಗ್ ಬಿದ್ದಿದ್ದ. ನೀವು ಹೇಳ್ರಲ್ಲ ಶುಗರ್ ಗ್ಲಾಸು ಎಲ್ಲ ಪುಡಿ ಬಿದ್ದಿದ್ದಲ್ಲೇ. ನಾನು ಇಲ್ಲಿ ನಿಂತಿದ್ದೀನಿ, ಸುದೀಪರು ಹಿಂದೆ ಅವರೇ. ನಾನು ಕರೆಕ್ಟಾಗಿ ಕರೆಕ್ಟಾಗಿ ತಲೆ ಹೊಡೆದಿದ್ದಾರೆ, ಇಲ್ಲಿ ತಲೆಗೆ ತೂತಾಗೋಯ್ತು. ಗಾಜು ಪೀಸ್ ಅಲ್ವಾ, ಬ್ಲಡ್ ಬಂದ್ಬಿಡ್ತು. ಹೊಡೆದಾರ್ಗೆ ಹಿಂಗೆ ತಿರುಗಿದೆ, ಯಾರೋ ಬಳೆ ಮಗ ಅಂತಿದ್ದೆ, ಅವರು ಅಲ್ಲಿ ಹೊಡೆದವ್ರೆ. ಕರೆದುಬಿಟ್ಟು ಆಯ್ತಪ್ಪ ಬೈ ನಾನೇ ಸಾರಿ ಬಾಸ್ ಅಂತೇಳಿ ಕೈ ಕೊಟ್ಟು ತಪ್ಕೊಂಡು ತಮಾಷೆಗೆ ಅವ್ರು ಹತ್ತಿಯೆಲ್ಲ ಒರೆಸಿದ್ರು. ಹತ್ತಿದೆಲ್ಲ ಒರೆಸಿ ಮಾಡ್ತಾರಲ್ಲ, ಜಾಲಿ ಮಾಡ್ತಾರೆ ಹೀರೋಗಳೆಲ್ಲ, ಆ ಥರ ಕ್ಲೋಸ್ಗಳೆಲ್ಲ ಆ ಥರ ಎಲ್ಲ ಹೀರೋ ಕ್ಲೋಸ್ ಸರ್. ರವಿ ಸರ್ ಮಾತ್ರ ರವಿ ಸರ್ ಸಖತ್ ಕ್ಲೋಸ್, ಅಂದರೆ ಅವರು ಡಿಸೆಂಟು. ಬರೋ ಮಗನೇ ಅಂತಾರೆ, ನೋಡಿದ್ರೆ ಬರೋ ನನ್ನ ಮಗನೇ ಅಂತಾರೆ, ಮಾಸ್ಟರ್ ಆಗಿಲ್ಲ ಬರೋದು ಅಂತಾರೆ. ಆ ಥರ ಮಾಸ್ಟರ್ ಆಗಲಿಲ್ಲ ಸರ್. ಫೈಟ್ರಾಗೆ ಇದ್ಬಿಟ್ಟೆ. ನನಗೆ ಟೆಕ್ನಿಕ್ ಹೆಂಗೆ ಗೊತ್ತಾ, ಇನ್ನೊಂದು ನನಗೆ ಸ್ವಲ್ಪ ವಾಯ್ಸ್ ಸರಿಲ್ವಾ, ಕ್ಯಾಮ್ರಾದಲ್ಲೇ ಮೈಕಲ್ಲಿ ಹೇಳ್ಬೇಕು, ಆಕ್ಷನ್ ಕಟ್ಟಿರ್ಬೇಕು, ಅದೆಲ್ಲ ಹೇಳ್ತೀನಿ ಬೇಕಾರೆ, ಅದು ಹೇಳಿದ್ದೀನಿ ಪಿಕ್ಚರಲ್ಲೇ. ಇನ್ನೊಂದೇನು ಅಂದರೆ ಕ್ಯಾಮ್ರಾ ಟೆಕ್ನಿಕ್ ಬೇಕಲ್ಲ ಸರ್. ನಾವು ಓದಿಲ್ವಲ್ಲ, ನಾವು ಓದಿರೋದು ನೈನ್ತ್ ಫೈಲು. ಕ್ಯಾಮ್ರಾ ಲೆನ್ಸ್ ಬಗ್ಗೆ ಹೇಳ್ಬೇಕಲ್ಲ, ಲೆನ್ಸ್ಗಳು ಏನೋ 45 ಅಂತ 50 ಅಂತಾರೆ, ಹೈ ಸ್ಪೀಡ್ ಅಂತಾರೆ, ಆಮೇಲೆ 44 ಅಂತ ಏನೋ ಹೇಳ್ತಾರಲ್ಲ, ಗೊತ್ತಲ್ಲ ನಿಮಗೆ. ಕ್ಯಾಮ್ರಾ ಬೇಕಾದಿರ್ಬೇಕು, ಸುಮ್ಮನೆ ಮಾಸ್ಟರ್ ಆಗಬೇಡಿ ಸರ್, ತಪ್ಪೋದು. ಆ್ಯಂಗಲ್ ಬಗ್ಗೆ ಶಾರ್ಟ್ ತೆಗಿತೀನಿ, ಫೈಟ್ ಕಂಪೋಸ್ ಎಲ್ಲ ಮಾಡ್ತೀನಿ, ಎಲ್ಲ ಗೊತ್ತು. ನಾನು ಅಷ್ಟೇಟ್ ಆಗ್ಬಿಟ್ರೆ ನಾನು ಮಾಸ್ಟರ್ಗಳಿಗೆ ಎಲ್ಲ ಹೇಳ್ತಾರೆ, ಮಾಸ್ಟರ್ ಕಂಪೋಸ್ ಮಾಡಿದ್ರೆ ಸಗಾತ ಮಾಡ್ತೀವಿ. ಒಂದು ಪಿಕ್ಚರ್ ಇತ್ತು ಹೇಳ್ತೀನಿ ಹೇಳಿ, ಜಗ್ಗೇಶ್ವರ ಬೇವು ಬೆಲ್ಲ ಪಿಕ್ಚರ್ ನೋಡ್ಬೇಕಾರೆ, ಬೇವು ಬೆಲ್ಲ ಜಗ್ಗೇಶ್ವರ ಸೋಪ್ರಾಜ್ ಫೈಟ್ ಇದೆ, ಒಂದು ಫೈಟ್ ಸೂಪರ್ ಫೈಟ್ ಇದೆ, ಸಕ್ಕತ್ತಿದೆ ಅದು. ಅದರಲ್ಲಿ ಫೈಟಲ್ಲಿ ಗೊತ್ತಾ, ಅದರಲ್ಲಿ ಕ್ಯಾಮ್ರಾ ಕಟ್ಟಿಲ್ಲ. ಕ್ಯಾಮ್ರಾಮನು ನಮ್ಮ ಜೆ ಸೂಪರ್ ಕ್ಯಾಮ್ರಾಮನ್ ಹ್ಯಾಂಡಲ್ ಕೈಯಲ್ಲಿ. ಅವ್ರು ಹೇಳ್ಬಿಟ್ರು, ನನಗೆ ಮಾಸ್ಟರ್ ಹೇಳ್ಬಿಟ್ರು, ಮಂಜು ಮಾಸ್ಟ್ರು ಸಿದ್ದರಾಜು ಡೂಬು, ಯಾರಿಗೆ ಸೋಬ್ರಾಜ್ಗೆ, ನಾನು ಜಗ್ಗೇಶ್ ಡೂಬು, ಕಂಪೋಸ್ ಮಾಡ್ರಪ್ಪ ಅಂತ ಹೇಳ್ಬಿಟ್ರು. ಒಂದೇ ಶಾರ್ಟ್ ಕ್ಯಾಮ್ರಾ ಎಲ್ಲೂ ಕಟ್ ಮಾಡಿಲ್ಲ, ಹೊಡ್ಕೊಂಡು ಚೇರ್ ಮೇಲೆ, ಮಡಕೆ ಮೇಲೆ, ಏಣಿ ಮೇಲೆ ಎಲ್ಲ ಒಂದು 5 ನಿಮಿಷ ಶಾರ್ಟ್ ಕಟ್ ಶಾರ್ಟು, ಒಂದೇ ಶಾರ್ಟ್ ಲೆಂತ್ ಶಾರ್ಟು, ಒಂದು ಕ್ಯಾನು ಸುಸ್ತಾಗ ಸರ್. ನಾನಂತೂ ಬೇವ್ರು ಬತ್ತೈತೆ, ಬಿಸಿಲಿಗಾಲ ಬೇರೆ. ಕಂಪೋಸ್ ಮಾಡಿಬಿಟ್ಟೆ ಫುಲ್ಲು. ನೋಡ್ತಾ ಇದ್ರು ಸೋಬ್ರಾಜನು ಜಗ್ಗೇಶ್, ನೋಡ್ತಾ ಇದ್ರು. ಅದೇ ಥರ ಮಾಡಿದ್ರು, ಸೂಪರಾಗಿ ಮಾಡಿದ್ರು. ಒಂದು ಶಾರ್ಟು ಕಟ್ ಮಾಡಿಲ್ಲ, ಅವರು ನಿಲ್ಲಿಸಲಿಲ್ಲ. ಆಮೇಲೆ ಕರೆಕ್ಟಾಗಿ ಓಕೆ ಆಗಿ ಶಾರ್ಟು
ತಪ್ಪು ಮಾಡಿಲ್ಲ ಅವರು ಹೀರೋಗಳು, ಯಾರೋ ಜಗ್ಗೇಶ್ವರ್ ಮಾಡಿಲ್ಲ, ಸೋಮರಾಜ್ ಮಾಡಿಲ್ಲ, ಕರೆಕ್ಟಾಗಿ ಮಾಡಿಬಿಟ್ರು. ಆ ಥರ ಶಾಟು ಒಂದು ಶಾಟ್ ಸೊಕ್ಕಾದ ಮಾಡಿದ್ರು. ಕಟ್ಟಿಲ್ಲ ಒಂದು ಶಾಟು, ಕ್ಯಾಮ್ರಾ ಕಟ್ಟೇ ಇಲ್ಲ, ಸಕ್ಕತ್ತಿದೆ ನೋಡ್ಬೇಕಂಗಿರೋದು. ಬೇವು ನೋಡ್ಬೇಕಾರೆ ಆಗ ನೋಡಿ. ಬೇಕಾದ್ರೆ ಬೇವು ಬೆಲ್ಲ ಅಂದರೆ ನಾನು ಮಾಡಿದ್ದೀನಿ. ಸನ್ಸೆಟ್ ಮುಳುಗೋಷ್ಟೊತ್ತಿಗೆ ಇಬ್ಬರೇ ಫೈಟ್ರು, ನಾನು ಬ್ಯಾಂಕ್ ಸೇರಿಸಿ ಇಬ್ಬರೇ ಫೈಟ್ರು. ಸೂರ್ಯ ಮುಳುಗೋಷ್ಟೊತ್ತಿಗೆ ಅವ್ನು ಸಾಯಿಸ್ಬೇಕು, ಯಾರನ್ನ ತಾಲಿ ಕಟ್ಟಬೇಕು ಅಂತ ಹೇಳ್ತಾನೆ ಅವನು ಜಗ್ಗೇಶರು. ಒಬ್ಬ ತಾಡ್ತಾನೆ ಜಗ್ಗೇಶು, ನಾವು ಅಟ್ಯಾಕ್ ಮಾಡ್ತೀವಿ. ಸನ್ಸೆಟ್ ಸೂರ್ಯ ಮುಳುಗ್ತಾ ಇರ್ತಿದ್ದೆ. ಅವಾಗ ಡೈಲಿ 10 ದಿವಸ ಮಾಡಿದ್ವಿ ಫೈಟ್, ಅದನ್ನ 5 ದಿನ ಮಾಡಿದ್ವಿ ಫೈಟ್. ಅದು ಜಿಲ್ಲೆ ಸೂರ್ಯ ಮುಳುಗ್ತಾ ಇರ್ತಾ ಫೈಟು, ಕೆಂಪಿಗಿರ್ಬೇಕು, ರೆಡ್ ಇರಬೇಕಲ್ಲ, ಇಲ್ಲಿ ಫೈಟಿಂಗು, ಅಲ್ಲಿ ಫೈಟ್ ನಡೀತಾ ಇರ್ತಿದ್ದೆ. ನಾನು ಒಬ್ಬನೇ ಫೈಟ್, ನಾನು ಬ್ಯಾಂಕ್ ಸರ್ ಇಬ್ಬರೇ ಫೈಟ್ರು. ಸೂಪರ್ ಫೈಟ್ ನೋಡಿ, ದಾಡಿ ಹೆಂಗಿದೆ, ಕೂದಲು ಇದೆ, ಮೊಬೈಲ್ ಆಲ್ಬಮಲ್ಲಿ ಇದೆಯಲ್ಲ ಆ ಥರ ಇದೆ. ಸೂಪರ್ ಫೈಟ್ ಕಂಡು ಚೆನ್ನಾಗಿ ಕಾಣ್ತೀನಿ ಅದರಲ್ಲಿ, ನೋಡಿಬೇಕಾರೆ ನೀವು ಬೇವಲ್ಲ ಫೀಚರ್ ನೋಡಿ. ಅದರಲ್ಲಿ ಆ ಥರ ಫೈಟ್ ಎಲ್ಲ ಮಾಡಿದ್ವಿ, ಕ್ಯಾಮ್ರಾ ಥರ ಟೆಕ್ನಿಕ್. ರಥ ಮಹಾರಥ ಸಾರಥಿ ಸೂರ್ಯ ನಮ್ಗೆ ಎತ್ತು ತಾನೆ ಹಾರತಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.